ನೀವು ಕೋರಮಂಗಲ ಫಸ್ಟ್ ಬ್ಲಾಕ್ನ ವೆಲ್ಫೇರ್ ಅಸೋಸಿಯೇಷನ್ ಪ್ರೆಸಿಡೆಂಟ್. ಹಾಗೆ ಘನತ್ಯಾಜ್ಯನ ವಿಲೇವಾರಿ ಮಾಡೋದ್ರ ಬಗ್ಗೆ ಸಾಕಷ್ಟು ಕಾರ್ಯಗಳನ್ನ ನೀವು ನೆರವೇರಿಸ್ತಾ ಇದ್ದೀರಾ ನಿಮ್ಮ ಕೋರಮಂಗಲ ಫಸ್ಟ್ ಬ್ಲಾಕ್ನಲ್ಲಿ. ಇದ್ರ ಬಗ್ಗೆ ಹೇಳಿ, ಸ್ವಲ್ಪ ನಿಮ್ಮ ಪರಿಚಯನ ನಮ್ಮ ಜನ ಜೊತೆ ಮಾಡ್ಕೋಬಹುದಾ? ಶ್ಯೂರ್. ಥ್ಯಾಂಕ್ ಯು ಶ್ವೇತಾ ಇನಿಷಿಯೇಟಿವ್ ನನಗೆ ಕರೆದು ಈ ಪ್ರೋಗ್ರಾಮ್ ಮಾಡೋದಕ್ಕೆ. ನಮ್ಮ ಲೈಫ್ ಲೈನ್ ಅಂದರೆ ನಮ್ಮ PKs, ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಮೇನ್ ಸಪೋರ್ಟ್ ಅಂದ್ರೇ ನಮ್ಮ PKs. ಸೊ ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಕೋರಮಂಗಲದಲ್ಲಿ ತುಂಬ ಜೋರಾಗಿ ನಡೀತಾ ಇದೆ. ಇಲ್ಲಿ ನಾವು 90% ನಾವು ಸೆಗ್ರಿಗೇಷನ್ ಮಾಡ್ತಾ ಇದ್ವಿ. ಫಸ್ಟಿಂದ ಯಾವ ವಾರ್ಡಲ್ಲೂ ಅಷ್ಟು ಸೆಗ್ರಿಗೇಷನ್ ಆಗ್ತಿದ್ದಿಲ್ಲ. ಸೊ ಆ ವೇಸ್ಟ್ನ ತಗೊಂಡು ನಾವು ಅದರದ್ದು ವಿಲೇವಾರಿ ನಮ್ಮ ವಾರ್ಡ್ ಒಳಗಡೆ ಮಾಡಬೇಕು ಅಂತ ನಾವು ಒಂದು ಡೆಸಿಷನ್ ತಗೊಂಡ್ವಿ. ಆ ಡೆಸಿಷನ್ಗೆ ನಮ್ಮ ಸರ್ಕಾರ, ನಮ್ಮ BBMP ಎಲ್ಲ ತುಂಬ ಕೋಆಪರೇಟ್ ಇದು ಏನು ಟ್ರೈ ಮಾಡಿದ್ದು ಸೆಗ್ರಿಗೇಷನ್ ಸ್ಟಾರ್ಟ್ ಮಾಡಿ ಒಂದು 5-6 ವರ್ಷ ಆಯಿತು. ಅದು ನಾವು ಕರೆಕ್ಟಾಗಿ ಎಲ್ಲ ಸೆಗ್ರಿಗೇಷನ್ ಮಾಡಿ ಅವೇರ್ನೆಸ್ ಎಲ್ಲ ಕೊಟ್ಟು ಜನಗಳಿಗೆ, ನಮ್ಮ ರೆಸಿಡೆಂಟ್ಸ್ಗೆ ಆ್ಯಂಡ್ ಮೇನ್ ಅಂದರೆ ನಮ್ಮ PKs ಯಾವ ಪ್ರೋಗ್ರಾಮ್ ನಮ್ಮದು ಸಾಲಿಡ್ ವೇಸ್ಟಲ್ಲಿ ಯಾವುದೇ ಪ್ರೋಗ್ರಾಮ್ ಸಕ್ಸಸ್ ಆಗೋದಕ್ಕೆ ಅದಕ್ಕೆ ಮೇನ್ ಫೌಂಡೇಶನ್ ನಮ್ಮ PKs. ನಾವು ಎಷ್ಟು ಚೇಂಜ್ ಆಗಿ ನಾವು ಏನೇನೋ ಪ್ರಯತ್ನ ಮಾಡಿದ್ರು ಅವ್ರದ್ದು ಕೋಆಪ್ರೇಷನ್ ಇಲ್ಲದೆ ಯಾವ ಪ್ರೋಗ್ರಾಮು ಸಕ್ಸಸ್ ಆಗೋದಿಲ್ಲ. ಸೊ ಯಾವಾಗ್ಲೂ ನಮ್ಮ ಬೆಸ್ಟ್ ಫ್ರೆಂಡ್ಸ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲೇ ನಮ್ಮ PKs, ನಮ್ಮ ಆಟೋ ಡ್ರೈವರ್ಸ್, ಆಮೇಲೆ ಲಾಸ್ಟಲ್ಲಿ ಬರೋದು ನಮ್ಮ ಪ್ರೊಸೆಸರ್ಸ್. ಬಿಕಾಸ್ ಇಲ್ಲಿಂದ ನಾವು ಅವ್ರಿಗೆ ಕ್ಲೀನಾಗಿ ವೇಸ್ಟ್ ಕೊಟ್ಟರೆ ಅವ್ರಿಗೆ ಪ್ರೊಸೆಸಿಂಗ್ ಈಸಿ ಆಗುತ್ತೆ. ಸೊ ನಮ್ಮ ಕೋರಮಂಗಲನಲ್ಲಿ ನಾವು ಈ ಥರ ಡಿಸೈಡ್ ಮಾಡಿ ಕೆಲವೊಂದು ವೆಂಡರ್ಸ್ಗೆ ಹೋಗಿ ಎಲ್ಲ ಕಾಂಟ್ಯಾಕ್ಟ್ ಮಾಡಿ, ಯಾಕಂದ್ರೆ ಬೆಂಗಳೂರು ಅಂತ ಮಹಾನಗರದಲ್ಲಿ ಇವತ್ತು ತ್ಯಾಜ್ಯ ವಿಲೇವಾರಿ ತುಂಬಾ ದೊಡ್ಡ ಸಮಸ್ಯೆ, ಹಾಗೆ ಸವಾಲಿನ ಕೆಲಸ ಆಗ್ಬಿಟ್ಟಿದೆ. ಹೌದು. ಅದಕ್ಕೆ ನಾವು ಫಸ್ಟ್ ಮೇನ್ ಇದು ಕ್ಲೈಮೇಟ್ ಚೇಂಜ್ ಆಗಿದೆ, ತುಂಬ ಟೆಂಪ್ರೇಚರ್ಸ್ ಜಾಸ್ತಿ ಆಗ್ತಾ ಇದೆ. ದ ಮೇನ್ ಕಾಂಟ್ರಿಬ್ಯೂಟರ್ ಅದಕ್ಕೆ ಇದೆ ಟ್ರಾನ್ಸ್ಪೋರ್ಟೇಷನ್ ಇಸ್ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್ ಕ್ಲೈಮೇಟ್ ಚೇಂಜ್ಗೆ. ಸೊ ನಮ್ಮ ಸಣ್ಣ ಕಾಂಟ್ರಿಬ್ಯೂಷನ್ ನಮ್ದೇನಂದ್ರೆ ನಮ್ಮ ಕಸ ನಮ್ಮ ವಾರ್ಡ್ ಬಿಟ್ಟು ಹೋಗಬಾರ್ದು, ಆ ಟ್ರಾನ್ಸ್ಪೋರ್ಟೇಷನ್ನ ನಾವು ಕಡಿಮೆ ಮಾಡೋಣ ಅಂತ. ಸೊ ಕಡಿಮೆ ಮಾಡಬೇಕಂದ್ರೆ ನಮ್ಮ ಕಸನ ನಮ್ಮ ಜವಾಬ್ದಾರಿಯಾಗಿ ಇಟ್ಕೊಂಡು ನಾವೇ ಅದರದ್ದು ವಿಲೇವಾರಿ ಮಾಡಬೇಕು ಅಂತ ನಾವು ಈ ತರಹ ಪ್ಲಾನ್ ಹಾಕಿದ್ವಿ, ಒಂದು ಡೆಸಿಷನ್ ಮಾಡಿದ್ವಿ. ಎಷ್ಟು ಜನ ಸೇರಿ? ಅಬೌಟ್ 10 of us. Only 10 members. Only 10 members. ಫಸ್ಟ್ ಇದನ್ನ ಡಿಸೈಡ್ ಮಾಡಿ ಮೇನ್ ಕೆಲಸ ಅಂತೂ ಸೆಗ್ರಿಗೇಷನ್ ಆಗ್ಬಿಟ್ಟಿತ್ತು. ಇಷ್ಟು ಒಳ್ಳೆ ಸೆಗ್ರಿಗೇಷನ್ ಆದ್ಮೇಲೆ ಯಾವುದೋ ಲ್ಯಾಂಡ್ ಫಿಲ್ಗೆ ಹೋಗೋದು, ಏನೋ ಇದು ಆಗೋದು, ಅದರದ್ದು ಸುಡೋದು, ಅದು ಆಗೋದು ಬೇಡ ಅಂತ ನಾವು ಇಲ್ಲೇ ಅದರದ್ದು ವಿಲೇವಾರಿ ಮಾಡಬೇಕು ಈ ನಮ್ಮ ವಾರ್ಡ್ ಅಲ್ಲೇ ಅಂತ. ಕೋರಮಂಗಲ ಇಟ್ಸೆಲ್ಫ್ ವಾರ್ಡ್ 151. ಸೊ ನಾವು ನಮ್ಮ ಕಾರ್ಪೊರೇಟರು ಚಂದ್ರಪ್ಪ ಸರ್ ಮತ್ತೆ ನಮ್ಮ MLA ಸರ್ ರಾಮಲಿಂಗಾರೆಡ್ಡಿ ಸರ್, ಅವ್ರಿಗಿಬ್ರಿಗೂ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಅದಕ್ಕೆ ಫುಲ್ ಗ್ರೀನ್ ಸಿಗ್ನಲ್ ಕೊಟ್ಟರು ನಮಗೆ, ವಿತೌಟ್ ಎನಿ ಹೆಸಿಟೇಷನ್. ನೀವೇನು ಮಾಡ್ತೀರಾ ಮಾಡಿ, ಕರೆಕ್ಟಾಗಿ ಮಾಡಿ ಅಷ್ಟೇ. ಸೊ ನಮಗೆ ಫಂಡ್ಸ್ ಕೊಟ್ಟರು, ಜಾಗ ಕೊಟ್ಟರು. ಯಾವ ವಾರ್ಡ್ಗೆ ಹೋದ್ರೂ ಅವ್ರಿಗೆ ಒಂದೇ ಪ್ರಾಬ್ಲಮ್, ನಮಗೆ ಜಾಗ ಕೊಡಲ್ಲ ಯಾರು, ಕಸ ವಿಲೇವಾರಿ ಮಾಡೋದಕ್ಕೆ ಜಾಗ ಕೊಡಲ್ಲ. ನೇಬರ್ಸ್ ಇಲ್ದೇರೆ, ನೇಬರ್ಸ್ ತುಂಬ ಅಬ್ಜೆಕ್ಷನ್ ಮಾಡ್ತಾರೆ, ಇಲ್ದೇರೆ ಜಾಗ ಸಿಗೋದು ಇಂಪಾಸಿಬಲ್. ನಮ್ಮ ಜಾಗ ಕೋರಮಂಗಲನಲ್ಲಿ 1 ಸ್ಕ್ವೇರ್ ಫುಟ್ಗೆ 15,000 ರೂಪಾಯಿ, ಅದರಲ್ಲಿ ನಮಗೆ 2.5 ಏಕರ್ ಸಿಕ್ಕಿದೆ. ಅದಕ್ಕೆ ಅದು ಸರ್ಕಾರದ ಹೆಲ್ಪ್ ಇಲ್ಲ, ನಮ್ಮ MLA ಅವ್ರದ್ದು ಹೆಲ್ಪ್ ಇಲ್ಲ ಅಂದರೆ ಆಗ್ತಾನೆ ಇದ್ದಿಲ್ಲ. ಅದು ನಮಗೆ ಕೊಟ್ಟು ನಾವು ಅಲ್ಲೇನೆ ಅದ್ರದ್ದು ವಿಲೇವಾರಿ ಮಾಡ್ತಾ ಇದ್ದೀವಿ. ನಾವು ನಮ್ಮ ಕಸ ಕೇಂದ್ರ ಅಂತಾನೆ ಮಾಡ್ಕೊಂಡಿದ್ದೀವಿ. ಸೊ ಕಸ ಕೇಂದ್ರದಲ್ಲಿ ನಾವು ಇವಾಗ ಬಯೋಗ್ಯಾಸ್ ಮಾಡ್ತಾ ಇದ್ದೀವಿ. ನಮ್ದು ಹಸಿ ಕಸ ಇಂದ ಬಯೋಗ್ಯಾಸ್ ಮಾಡ್ತಾ ಇದ್ದೀವಿ. ಒಣ ಕಸ ನಾವು ಕಳಿಸ್ತಾ ಇದ್ದೀವಿ ರೀಸೈಕ್ಲಿಂಗ್ಗೆ. ಆಮೇಲೆ ಮ್ಯಾಟ್ರೆಸ್ ಮತ್ತೆ ಥರ್ಮೋಕಾಲ್, ಅದು ಒಂದು ಬೇರೆ ವೆಂಡರ್ ಇದ್ದಾರೆ, ಅವರು ಅದನ್ನ ಪ್ರೋಸೆಸ್ ಮಾಡಿ ಅವರು ಕರ್ಲಾನ್ ಕಂಪನಿ, ಕಾಯಿಲ್ ಕಂಪನಿಗೆ ಕಳಿಸ್ತಾ ಇದ್ದಾರೆ. ಥರ್ಮೋಕಾಲ್ ತಿರುಗಿ ಅದು ಮೆಲ್ಟ್ ಮಾಡಿ ಅದರಲ್ಲಿ ಜುವೆಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಜುವೆಲರಿ, ಪೆನ್ಸ್ ಅದೆಲ್ಲ. ಸೊ ನೀವು ನಮ್ಮ ಕಸ ಕೇಂದ್ರಕ್ಕೆ ಬರಬೇಕು. ನಾವು ಒಂದು ದಿನಕ್ಕೆ ಕ್ಲೋಸ್ ಟು 10 tons we are processing. 10 tons? 10 tons every day.
ಎಷ್ಟು ಜನ ಕೆಲಸ ಮಾಡ್ತಾರೆ ಮೇಡಮ್ ಅಲ್ಲಿ ಆ ಕಸ ಕೇಂದ್ರನಲ್ಲಿ ಅಬೌಟ್ 25 people are working. ಓಕೆ 25 people are working. It's a very labor intensive job. ಓಕೆ ಒಬ್ರು ತುಂಬಾ ಕೆಲಸ ಮಾಡ್ತಾರೆ ಅಂದ್ರೆ ತುಂಬಾ ಜನ ಕೆಲಸಕ್ಕೆ ಅಲ್ಲಿ ಇಲ್ಲ. ಫಸ್ಟ್ ಆಫ್ ಆಲ್ ಕಸ ಕೆಲ್ಸಕ್ಕೆ ಬರೋದೇ ಕಡಿಮೆ ಜನ. ಹೌದು ಕಸ ಅಂದ್ರೆ ಗಲೀಜು ರೋಗ ಅದೆಲ್ಲ ಅನ್ಕೋತಾರೆ. ಸೊ ಅದರಿಂದ ನಮ್ಗೆ ಅಷ್ಟು ಇನ್ನ ತುಂಬಾ ಬೇಕು ಜನ. ನಮ್ಗೆ ಎಸ್ಪೆಷಲಿ ನಮ್ ಎಲೆ ಪ್ರಾಸೆಸ್ ಮಾಡೋದಕ್ಕೆ ನಮ್ಗೆ ಜನ ಬೇಕು. ನಮ್ಗೆ ಜನ ಸಿಗ್ತಾ ಇಲ್ಲ. ಅದು ಧೂಳ ವಾಸನೆ ಅನ್ಕೊಂಡು ಯಾರು ಬರ್ತಾ ಇಲ್ಲ. ಸೊ ಈ ಇನಿಷಿಯೇಟಿವ್ ಇಂದ ನಾನು ಈ ನ್ಯೂಸ್ ಸ್ಪ್ರೆಡ್ ಮಾಡಿದ್ರೆ ಹೋಪ್ಫುಲಿ ನಮ್ ಕಸ ಕೇಂದ್ರಕ್ಕೆ ಇನ್ನೂ ಜನ ನಿಮ್ಮ ಕಸ ಕೇಂದ್ರಕ್ಕೆ ಬಂದು ವಿಸಿಟ್ ಮಾಡಿ ಅದನ್ನ ನೋಡಿ ಬೆಂಗಳೂರಿನಲ್ಲಿರೋ ಬೇರೆ ಬೇರೆ ಜಾಗಗಳಿರೋ ಸಾಕಷ್ಟು ಜನ ಇದನ್ನ ಅಪ್ಲೈ ಮಾಡಿ ಅಲ್ಲೂ ಕೂಡ ಈ ಘನತ್ಯಾಜ್ಯನ ಸರಿಯಾಗಿ ವಿಲೇವಾರಿ ಮಾಡಬಹುದು ಅನ್ಸುತ್ತೆ. ಡೆಫಿನೆಟ್ಲಿ ತುಂಬಾ ಜನ ಬಂದಿದ್ದಾರೆ. ನಮ್ಮ ಆಲ್ ಇಂಡಿಯಾ ಇಂದ ಒಂದು ಅಸೋಸಿಯೇಷನ್ ಆಫ್ MLAs and MPs have come. ಅವರು ನಮ್ಮ ಕಸ ಕೇಂದ್ರಕ್ಕೆ ಬಂದು ಎಲ್ಲ ನೋಡಿ ಸುಮಾರು ಕಡೆ ನನಗೂ ಕರೀತಾರೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೆಂಗ್ ಮಾಡೋದು ಏನ್ ಮಾಡೋದು ಅಂತ. ಐ ಗ್ಲಾಡ್ಲಿ ಗೋ. ಯಾವ್ದು ಅವೇರ್ನೆಸ್ ಸೆಗ್ರಿಗೇಷನ್ ಬಗ್ಗೆ ಇಲ್ದರೆ ಕಾಂಪೋಸ್ಟಿಂಗ್ ಹೋಮ್ ಕಂಪೋಸ್ಟಿಂಗ್ ಬಗ್ಗೆ ಯಾವುದೇ ಇರಲಿ ಇದು ನಾವು ಹೆಂಗೆ ಅಚೀವ್ ಮಾಡಿದ್ವಿ ಅದ್ರ ಬಗ್ಗೆ ನಾನು ಎಲ್ಲಿ ಕರೆದ್ರೂ ನಾನು ಬರ್ತೀನಿ. ಆಮೇಲೆ ಅದೇ ಇದು ಮಾಡ್ತಾ ಇರ್ಬೇಕು ಎಲ್ಲರೂ. ಇವಾಗ ನಂದು ತುಂಬಾ ಡೀಪ್ ಇಂಟ್ರೆಸ್ಟ್ ಇತ್ತು ಒಂದು ಆಡಿಯೋ ವಿಜುವಲ್ ರೂಮ್ ಮಾಡಬೇಕು ಅಂತ ನಮ್ಮ ಕಸ ಕೇಂದ್ರದಲ್ಲಿ. ಅದಕ್ಕೂ ನನಗೆ ಆಡಿಯೋ ವಿಜುವಲ್ ರೂಮ್ ಅಂದ್ರೆ ಇವಾಗ ತುಂಬಾ ಬೇರೆ ಬೇರೆ ಟೆಕ್ನಾಲಜಿ ಬರುತ್ತೆ. ಇವಾಗ ಐಕ್ಲೀನೆಕ್ಸ್ ಅವ್ರದ್ದು ಒಂದು ಟೆಕ್ನಾಲಜಿ ಇರುತ್ತೆ. ನಮ್ಮ ಬಯೋಗ್ಯಾಸ್ ಜನ ಟೆಕ್ನಾಲಜಿ ಎಷ್ಟೋ ಟೆಕ್ನಾಲಜೀಸ್ ಬರುತ್ತೆ. ಪ್ಲಸ್ ನಮ್ಮ ಸೆಂಟರ್ ಅಲ್ಲಿ ಎಷ್ಟು ವಿಲೇವಾರಿ ಎಷ್ಟು ಕಸದ್ದು ಬೇರೆ ಬೇರೆ ಡಿವೈಸಸ್ ಇದೆ ಮಷಿನರಿ ಇದೆ ಅದೆಲ್ಲ ಮಾಡೆಲ್ ಮಾಡಿ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಬೇಕು. ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಮತ್ತೆ ಇನೋವೇಷನ್ಸ್ ನೋಡೋದಕ್ಕೆ. ಇವಾಗ ಒಂದೊಂದು ಕಡೆ ಹೋಗಿ ನಿಮ್ ಇನೋವೇಷನ್ ತೋರಿಸೋದು ಕಷ್ಟ ಆಗ್ಬೋದು. ಸೊ ನೀವು ಒಂದು 10 ಜನ ಹೂ ಆರ್ ಇನ್ಫ್ಲೂಯೆನ್ಸರ್ಸ್ ಅವ್ರಿಗೆ ಆ ರೂಮಲ್ಲಿ ಕೂಡಿಸಿ ಅದು ತೋರಿಸ್ಬೋದು. ಪ್ಲಸ್ ಅಲ್ಲೇನೆ ಕಸ ಇದೆ ಅಲ್ಲೇ ಎಲ್ಲ ಅಲ್ಲೇ ಇದೆ ನಿಮ್ಗೆ ಅಲ್ಲಿ ತೋರ್ಸೋದಕ್ಕೆ ಈಸಿ ಆಗುತ್ತೆ ಅಂತ ನಮ್ಮ MLA ಸರ್ ನಂಗೆ 800 square feet ರೂಮ್ ಕೊಟ್ಟಿದ್ದಾರೆ. ವೆರಿ ನೈಸ್. ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಏಜ್ ಪೀಪಲ್ ನೀವು ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಒಳ್ಳೆ ಇನಿಷಿಯೇಟಿವ್ ಇದು. ಸೊ ನೀವು ಈ ಪ್ರಾಜೆಕ್ಟ್ ನ ಇಲ್ಲಿವರೆಗೂ ತಗೊಂಡ್ ಬಂದಿದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ. ಇದಕ್ಕೆ ನಿಮ್ಮ ಈ ವೆಲ್ಫೇರ್ ಅಸೋಸಿಯೇಷನ್ ಆಗಿರ್ಬೋದು ಅಥವಾ ನಿಮ್ಮ ಕೋರಮಂಗಲ ಫಸ್ಟ್ ಬ್ಲಾಕ್ 151 ವಾರ್ಡ್ ಇದೆ ಇಲ್ಲಿಯ ಜನರ ಕೋಆಪರೇಷನ್ ಯಾವ ತರ ಅದು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಸೊ ಜನರು 2 ತರ ಇರ್ತಾರೆ. ಒಂದ್ ಸೆಟ್ ಮಂಡಂದ್ರೆ ಮಂಡು ಎಷ್ಟು ಹೇಳಿದ್ರು ಮಾಡೋದಿಲ್ಲ. ಅವ್ರಿಗೆ ನಾವು ಮೊದಲು ಸ್ವಲ್ಪ ಚೆನ್ನಾಗಿ ಹೇಳಿ ಇದ್ ಮಾಡಿ ಆಮೇಲೆ ಸ್ವಲ್ಪ ಬೈದು ಅಲ್ಲಿನೂ ಸಕ್ಸಸ್ ಆಗಿಲ್ಲ ಅಂದ್ರೆ BBMPಗೆ ಕರೆದು ಫೈನ್ ಹಾಕಿಸ್ಬೇಕು. ಹಾಗೂ ಮಾಡಾಗಿದೆ. ಸೊ ನಮ್ಗೆ ಈ ತರ ಹೆಲ್ತ್ ಡಿಪಾರ್ಟ್ಮೆಂಟ್ ನಮ್ಮ ಘನತ್ಯಾಜ್ಯ ಮುನ್ಸಿಪಲ್ ಇಂಜಿನಿಯರ್ಸ್ ಇದ್ದಾರಲ್ಲ ಅವರು ತುಂಬಾ ಕೋಆಪರೇಟ್ ಮಾಡ್ತಾರೆ. ಬಂದು ಫೈನ್ ಹಾಕ್ತಾರೆ. ಒಂದ್ಸತಿ ನೀವು ಒಬ್ರಿಗೆ ಫೈನ್ ಹಾಕಿದ್ರೆ ನಾವು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತೀವಿ ಈ ತರ ಇವತ್ತು ಇವ್ರಿಗೆ ಫೈನ್ ಬಂತು ಅಂತ. ಸೊ ಅದೆಲ್ಲ ಸ್ಪ್ರೆಡ್ ಆಗ್ಬಿಡುತ್ತೆ. ಇದು 50 ರೂಪಾಯಿನೇ ಇರ್ಬೋದು ಬಟ್ ಅದು ಫೈನ್ ಕಟ್ಟಿದ್ದು ಒಂದು ಹ್ಯೂಮಿಲಿಯೇಷನ್ ಇಂದ ಲೈಕ್ ದೋ ವಿ ಡೋಂಟ್ ಲೈಕ್ ಟು ಶೇಮ್ ಬಟ್ ದಟ್ ಇಸ್ ದಿ ಓನ್ಲಿ ವೇ. ಸೊ ಕೆಲವರು ಸಡನ್ ಆಗಿ ಕೋಆಪರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಜನರಲಿ ನಮ್ಗೆ ನಮ್ ರೆಸಿಡೆಂಟ್ಸ್ ಇಂದ ಅಷ್ಟು ಏನ್ ಪ್ರಾಬ್ಲಮ್ ಆಗಿಲ್ಲ ಹೇಳಿದ್ರೆ. ಆಮೇಲೆ ನಮ್ PKs ಇದ್ದಾರಲ್ಲ ನಮ್ಮ ಲೈಫ್ ಲೈನ್ ಅವ್ರಿಗೆ ನಾವು ಹೇಳಿದ್ರೆ ಈ ತರ ಇವರು ಕಸ ಸೆಗ್ರಿಗೇಟ್ ಮಾಡದೆ ಕೊಟ್ರೆ ನೀವು ಎತ್ಬಾರ್ದು. ಅವ್ರಿಗೆ ಎತ್ತಲ್ಲ. ಇನ್ಸ್ಟ್ರಕ್ಷನ್ಸ್ ಕ್ಲಿಯರ್, ವೆರಿ ಕ್ಲಿಯರ್. ಆಮೇಲೆ ನಾವು ವೆನೆಸ್ಡೇ ಅಂಡ್ ಸ್ಯಾಟರ್ಡೇ ಮಾತ್ರ ಡ್ರೈ ವೇಸ್ಟ್ ತಗೊಳ್ಳೋದು, ಬಾಕಿ ದಿನ ವೆಟ್ ವೇಸ್ಟ್. Is it applicable to whole Koramangala people? No, whole Koramangala. Whole Koramangala. Ward 151. We don't operate as first block and second block. It's we operate as a ward. Okay. So ಅಲ್ಲಿ ಇವಾಗ ಜನ ಹೇಳ್ತಾ ಇದ್ರು ನಾವು ಕಸ ಕೊಡ್ತೀವಿ ಅಲ್ಲಿ ಮಿಕ್ಸ್ ಮಾಡ್ತಾರೆ, ವ್ಯಾನ್ ಅಲ್ಲಿ ಮಿಕ್ಸ್ ಮಾಡ್ತಾರೆ ಅಂತ. ಅದನ್ನ ಅವಾಯ್ಡ್ ಮಾಡೋದಕ್ಕೆ ನಾವು ಏನ್ ಮಾಡಿದ್ದೀವಿ ಅಂದ್ರೆ ಯು ಹ್ಯಾವ್ ಟು ಗಿವ್ wet waste 5 days and dry waste 2 days of the week. Dry waste and recyclable waste, and all the 7 days we take sanitary waste, and then medical waste, biomedical waste we take all the 7 days. Okay.
ಇಷ್ಟೆಲ್ಲ ನೀವು ಮಾಡ್ತಾ ಇರುವಾಗ ನಿಮ್ಗೆ ಇನ್ನೊಂದು ದೊಡ್ಡ ಸವಾಲು ಬಂದಿದೆ ಇವಾಗ. ಎಲ್ಲ ಕಡೆ ಕೊರೋನಾ ಬಂದ್ಬಿಟ್ಟಿದೆ. ಸೊ ಕೋವಿಡ್-19 ಫ್ರಮ್ ಲಾಸ್ಟ್ 2.5 months ಎಲ್ಲ ಕಡೆನೂ ಅದರದ್ದೇ ಮಾತು ಅದೇ. ಸೊ ಈಗ ಮೆಡಿಕಲ್ ವೇಸ್ಟ್ ಅಂತ ನೀವೇ ಹೇಳಿದ್ರಿ. ಸೊ ಇಲ್ಲೂ ಮೆಡಿಕಲ್ ವೇಸ್ಟ್ ಸಾಕಷ್ಟು ಬರ್ತಾ ಇದೆ. ಕೊರೋನಾ ಬಂದಿರೋದ್ರಿಂದ ಮಾಸ್ಕ್ಗಳನ್ನ ಹೇಗೆ ವಿಲೇವಾರಿ ಮಾಡೋದು ಅನ್ನೋದು ಒಂದು ದೊಡ್ಡ ಚಾಲೆಂಜ್. ಅದನ್ನ ನೀವು ಹೆಂಗೆ ಫೇಸ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಅದಕ್ಕೆ ಏನ್ ಕ್ರಮ ಕೈಗೊಂಡಿದ್ದೀರಾ? ಅದು ಫಸ್ಟ್ ಆಫ್ ಆಲ್ ನಮಗೆ ನಮ್ಮ PKs'ದೇ ವೆಲ್ಫೇರ್ ನಮ್ಮ ಮನಸ್ಸಲ್ಲಿತ್ತು. ಬಿಕಾಸ್ ಅವರೇ ಪಿಕಪ್ ಮಾಡೋದು ಅದನ್ನ. ಸೊ ನಾವು ನಮ್ಮ ರೆಸಿಡೆಂಟ್ಸ್ಗೆ ಎಲ್ಲರಿಗೂ ಹೇಳಿದ್ದೀವಿ, ಗ್ಲವ್ಸ್ ಮತ್ತೆ ಮಾಸ್ಕ್ ಇಲ್ದರೆ ನೀವು ಏನಾದರೂ ಡಯಾಬಿಟಿಸ್ ಇಂಜೆಕ್ಷನ್ ಆ ಥರ ಏನೇ ಇದ್ರೂ ನಾವು ಒಂದು ರೆಡ್ ಬಿನ್ ಅಂತ ಇಟ್ಟಿದ್ವಿ. ಪ್ರತಿಯೊಬ್ಬರು ಮನೆಯಲ್ಲೂ ಇದೆ ಅದು ರೆಡ್ ಬಿನ್. ಸೊ ಅದನ್ನಲ್ಲಿ ನಾವು ಒಂದು ಕವರಲ್ಲಿ ಇದೆಲ್ಲ ಹಾಕ್ಬಿಟ್ಟು ಅದರ ಮೇಲೆ ಕ್ರಾಸ್ ಹಾಕಬೇಕು. ಅವರು ಒಂದು ರೆಡ್ ಕ್ರಾಸ್ ಪೆನ್ನಿಂದ ಕ್ರಾಸ್ ಹಾಕಬೇಕು. ಇಟ್ ಇಸ್ ಅಂಡರ್ಸ್ಟುಡ್ ಅಂದ್ರೆ ಅವ್ರು ಹಾಕ್ಲೇಬೇಕು ಅದನ್ನ. ಹಂಗೆ ಹಾಕಿದ್ರೆ ನಮ್ಮ PKs'ಗೆ ಗೊತ್ತಾಗುತ್ತೆ ಇದು ಹೆಜಾರ್ಡಸ್ ವೇಸ್ಟ್ ಅಂತ. ಸೊ ಅವರು ಅವರು ಆಟೋಗೆ ಒಂದು ಬ್ಯಾಗ್ ಅಟ್ಯಾಚ್ಡ್ ಇರುತ್ತೆ, ಡೈರೆಕ್ಟ್ ಅದನ್ನಲ್ಲಿ ಹಾಕ್ಬಿಡ್ತಾರೆ. ಅದು ಮುಟ್ಟೋದ್ ಚಾನ್ಸೇ ಇಲ್ಲ. ಸೊ ಯು ಕ್ಯಾನ್ ಸೇ 90% ಆಫ್ ದ ಪೀಪಲ್ ಕೋಆಪರೇಟ್ ಅಂಡ್ ಆ ತರ ಕ್ರಾಸ್ ಮಾಡಿ ಎಲ್ಲ ಹಾಕ್ತಾರೆ. ಇವಾಗ ಆ ತರ ಕೊಟ್ಟಿಲ್ಲ, ಸುಮ್ಮನೆ ಹಂಗೆ ಮಾಸ್ಕ್ ಎಲ್ಲ ಹಾಕಿದ್ರೆ ಆ PKs ಲಿಸ್ಟ್ ಮಾಡ್ತಾರೆ. ನಮಗೆ ಆಟೋ ಡ್ರೈವರ್ಸ್ ಇರ್ತಾರಲ್ಲ, ಅವ್ರು ಲಿಸ್ಟ್ ಮಾಡ್ತಾರೆ, ಈ ಮನೆಯಲ್ಲಿ ಹಿಂಗ್ ಕೊಟ್ಟಿದ್ದಾರೆ, ಆ ಮನೆಯಲ್ಲಿ ಹಾಕೊಟ್ಟಿದ್ದಾರೆ ಅಂತ. ಸೊ ಅದರಿಂದ ನಾವು ಅವ್ರಿಗೆ ಅಪ್ರೋಚ್ ಮಾಡ್ತೀವಿ, ಈ ತರ ನೀವು ಮಾಡಬೇಡಿ, ನಮ್ಮ PKs'ಗೆ ವಿ ಹ್ಯಾವ್ ಟು ಪ್ರೊಟೆಕ್ಟ್. ಅವ್ರಿಗೆ ಏನಾದ್ರೂ ಇನ್ಫೆಕ್ಷನ್, ಯಾವುದೇ ತರ ಇನ್ಫೆಕ್ಷನ್ ಆದ್ರೆ ಇಟ್ ವಿಲ್ ಬಿ ಅ ಬಿಗ್ ಪ್ರಾಬ್ಲಮ್. ಸೊ ನೀವೇ ಹೇಳಿದ್ರಿ, ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದ್ದೀರಾ, ತುಂಬಾ ಡಿಸಿಪ್ಲಿನ್ಡ್ ಆಗಿ ಮೇಂಟೈನ್ ಮಾಡ್ತಾ ಇದ್ದೀರಾ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್. ಸೊ ನೀವೇ ಹೇಳಿದ್ರಿ ಪೌರ ಕಾರ್ಮಿಕರು ನಮ್ಮ ಲೈಫ್ ಲೈನ್ ಅಂತ. ಕೊರೋನಾ ಕಾಲದಲ್ಲಿ ಪೌರ ಕಾರ್ಮಿಕರ ಪರಿಸ್ಥಿತಿ ಇವತ್ತು ಹೇಗಿದೆ, ಏನಾಗ್ತಾ ಇದೆ, ಸೊ ಅವ್ರಿಗೇನು ಸಮಸ್ಯೆಗಳಿದೆ, ಅವ್ರಿಗೆ ನೀವೇನು ಅವ್ರನ್ನ ಹೇಗೆ ರೆಕಗ್ನೈಸ್ ಮಾಡ್ತಾ ಇದ್ದೀರಾ, ಸೊ ಅವ್ರಿಗೆ ಯಾವ ತರ ಹೆಲ್ಪ್ ನಿಮ್ಮ ಕೋರಮಂಗಲ ಬ್ಲಾಕ್ ಅಲ್ಲಿ ನಡೀತಾ ಇದೆ, ಅದನ್ನೆಲ್ಲ ಹಂಚ್ಕೋಬಹುದಾ? ಶೋರ್. ನಮಗೆ ಫಸ್ಟ್ ಕೊರೋನಾ ಬಂದು ಲಾಕ್ಡೌನ್ ಆಯ್ತು, ಅವಾಗೆ ನಾವು ಅನ್ಕೊಂಡೇ ಇಲ್ಲ ನೆಕ್ಸ್ಟ್ ಡೇ ನಾವು ಎದ್ಬಿಟ್ಟು PKs ರೋಡ್ ನಾವು ಕ್ಲೀನ್ ಮಾಡ್ತಾ ಇರೋದು ನಾವು ನೋಡ್ತೀವಿ ಅಂತ. ಅವ್ರು ಬರೋದಿಲ್ಲ, ಅದು ಹೆಂಗ್ ಬರಕ್ ಸಾಧ್ಯ ಅಂತ ಹಾಗೆ ನಾವು ನ್ಯಾಚುರಲ್ ಆಗಿ ಅನ್ಕೊಂಡ್ಬಿಟ್ವಿ. ಸೊ ಎದ್ಮೇಲೆ ಕಸ ಗುಡಿಸೋದು ಶಬ್ದ ಬಂತು, ನಾವು ಅನ್ಕೊಂಡ್ವಿ ಏನಪ್ಪ ಎಲ್ಲರೂ ಲಾಕ್ಡೌನ್ ಅಲ್ಲಿ ಇದ್ದಾರೆ, ಎಲ್ಲರೂ ಅವ್ರವ್ರ ಮನೇಲಿದ್ದಾರೆ, ಇವ್ರ ಜನನೇ ಪಾಪ ಕೆಲ್ಸಕ್ಕೆ ಬರ್ತಿದ್ದಾರೆ. ಬಂದು ನಾವು ಮಾಡಿದ್ದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ, ಎಲೆ ಕ್ಲೀನ್ ಮಾಡ್ತಾ ಇದ್ದಾರೆ, ಗುಡಿಸ್ತಾ ಇದ್ದಾರೆ. ಬಹಳ ಒಂಥರ ಬೇಜಾರಾಯ್ತು, ಒಂಥರ ಸಂತೋಷನೂ ಆಯ್ತು. ಬಿಕಾಸ್ ನಮ್ಮನೆ ಇವಾಗ ನಾವು ಕೆಲಸ ಇಲ್ಲ, ನಮ್ಮ ಕೆಲಸ ನಾವೇ ಮಾಡ್ಬೇಕಾಗಿತ್ತು. ಬಟ್ ಇವಾಗ ಡಾಕ್ಟರ್ಸ್, ಪೊಲೀಸ್ ಅವ್ರು ಯಾರು ಮನೇಲಿ ಕುತ್ಕೊಂಡು ಆಗ್ಲಿಲ್ಲ, ಕುತ್ಕೊಳಕ್ ಆಗಲ್ಲ, ಅವರಿಂದಾನೇ ನಾವು ಎಲ್ಲರೂ ಸೇಫ್. ಅದಕ್ಕೆ ನಮ್ಮ PKs'ಗೆ ನೋಡಿ ನಮ್ಗೆಲ್ಲರಿಗೂ ಅನಿಸ್ತು ಪಾಪ ಇವರಿಂದ ನಾವು ಸೇಫ್, ಬಟ್ ನಮ್ಮಿಂದ ಇವ್ರು ಸೇಫ್ ಇರ್ಬೇಕು. ಅದು ಕೂಡ ಇಟ್ ಗೋಸ್ ಬೋತ್ ವೇಸ್. ಸೊ ನಾವು ಏನ್ ಮಾಡ್ಬೋದು ಇವ್ರಿಗೆ ಸೇಫ್ ಆಗಿರೋದಕ್ಕೆ ಅಂತ ನಾವು ಸ್ವಲ್ಪ ಡಿಸೈಡ್ ಮಾಡಿದ್ವಿ. ಫಾರ್ಚುನೇಟ್ಲಿ ಮೋಸ್ಟ್ ರೆಸಿಡೆಂಟ್ಸ್ ಆರ್ ಸಿಮಿಲರ್ ಥಿಂಕಿಂಗ್. ಅಂದ್ರೆ ಅವರು ಏನಾದ್ರೂ ಮಾಡ್ಲಿ, ಸಾಯ್ಲಿ, ಏನಾದ್ರೂ ಮಾಡ್ಲಿ ಅಂತ ಹಾಗಿಲ್ಲ, ಇಲ್ಲೇ ಇಲ್ಲ ಇಲ್ಲಿ. ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮ PKs ಗಾಡಿ ತಳ್ಳೋ ಗಾಡಿಯಿಂದ ಟೀ ಕುಡಿಯೋದು, ಸ್ವಲ್ಪ ನಾಷ್ಟ ಮಾಡೋದು ಅದೆಲ್ಲ ಮಾಡ್ತಾ ಇದ್ರು. ಸೊ ಇವಾಗ ತಳ್ಳೋ ಗಾಡಿ ಇಲ್ಲ. ಸೊ ಆ ದಿನಾನೇ ತಕ್ಷಣ ನಾವು ಫೋನ್ ಮಾಡಿ ನಮ್ಮ ಬ್ಲಾಕ್ ಅಲ್ಲಿ ಡಿಸೈಡ್ ಮಾಡ್ಬಿಟ್ವಿ, ಇವತ್ತಿನ ಈ ರೋಡ್ ಅಲ್ಲಿ ಇರೋರು 3 ಜನ ಇವತ್ತು ಎಲ್ಲಾ PKs'ಗೂ ಟೀ ಕೊಡ್ಬೇಕು, ಟೀ ಅಂಡ್ ಬಿಸ್ಕೆಟ್. ಇಲ್ದೇ ನಿಮ್ಮ ಮನೇಲಿ ಏನಿದೆಯೋ ಬನ್ ವಾಟ್ ಎವರ್, ಬಟ್ ಕೊಡ್ಲೇಬೇಕು. ಒಂದೊಂದ್ ದಿನ 3 ಮನೆ, ಬಿಕಾಸ್ ದೇರ್ ಆರ್ 16 or 17 PKs. ಸೊ 3 ಜನ ಅಂದ್ರೆ ಒಬ್ಬರಿಗೆ ಅದರದ್ದು ಪ್ರೆಷರ್ ಬರೋದ್ ಬೇಡ ಅಂತ. ಸೊ 3 ಮನೆಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. 6 ಕಪ್ಸ್ ಆಫ್ ಟೀ ಈಚ್ ಸ್ಟ್ರೀಟ್ ಎವ್ರಿ ಡೇ. ಸೊ ಇವತ್ತು ನಾನು ಪ್ರಾರಂಭ ಆದಾಗಿಂದ ತಕ್ಷಣ ನಿರ್ಧಾರ, ನೆಕ್ಸ್ಟ್ ಡೇ ಮಾರ್ನಿಂಗ್ ಇಟ್ ಸೆಲ್ಫ್
ಬಿಕಾಸ್ ಒನ್ PK ಟೋಲ್ಡ್ ಮೀ, ಅಮ್ಮ ಇವತ್ತು ಟೀ ಇಲ್ಲಮ್ಮ. ದೆನ್ ನಮಗೆ ಹೊಳಿತು, ನನಗೆ ಆವಾಗ ಹೊಳಿತು, ಏನಮ್ಮ ಇವ್ರಿಗೆ ಟೀ ಇಲ್ಲ ಅಂದ್ರೆ ಹಿಂಗೆ ಬೆಳಗ್ಗೆ 5:30 ಮನೆ ಬಿಡ್ತಾರೆ ಅವರು. ಆಮೇಲೆ ಮಧ್ಯಾಹ್ನ ಊಟ ಸಿಗುತ್ತೆ, ಬಟ್ ಅವಾಗಿಂದ ಇವಾಗ ತನಕ ವೆರಿ ಅನ್ಫೇರ್, ಎಂಟಿ ಸ್ಟಮಕ್. ಆಮೇಲೆ ಅವ್ರಿಗೊಂದು ಹ್ಯಾಬಿಟ್ ಆಗ್ಬಿಟ್ಟಿದೆ 1 ಕಪ್ ಟೀ ಕುಡಿಯೋದು ಅಂತ. ಸೊ ಇಟ್ ವಾಸ್ ನಾಟ್ ಎಟ್ ಆಲ್ ಡಿಫಿಕಲ್ಟ್. ಇಫ್ ಯು ಫೀಲ್ ಫಾರ್ ದೆಮ್ ಇಟ್ ಇಸ್ ವೆರಿ ನ್ಯಾಚುರಲ್, ಇಟ್ ಕಮ್ಸ್ ವೆರಿ ನ್ಯಾಚುರಲಿ. ಅಷ್ಟು ಯೋಚನೆ ಮಾಡೋದು ಏನು ಇಲ್ಲ ಅದರಲ್ಲಿ. ಸೊ ನಾವು ಹೇಳಿದ ತಕ್ಷಣ ಯು ವಿಲ್ ನಾಟ್ ಬಿಲೀವ್ ಹೌ ಮೆನಿ ಪೀಪಲ್ ಆಫರ್ಡ್. ಒಂದೊಂದ್ಸತಿ 2 ಮನೆಯಲ್ಲಿ ಸಿಗುತ್ತೆ ಅವ್ರಿಗೆ. ಸೊ ನಿಮ್ಮ ಏರಿಯಾದಲ್ಲಿ ಆ ತರ ಜನಗಳಿದೆ. ಆಮೇಲೆ ನಮ್ಮ ಬ್ಲಾಕ್ ಅಲ್ಲಿ, ಆಸ್ ಐ ಟೋಲ್ಡ್ ಯು, ವಿ ಆರ್ ವೆರಿ ಕಾನ್ಶಿಯಸ್ ಅಬೌಟ್ ವೇಸ್ಟ್. ಸೊ ನಾವು ನಮ್ಮ ಏರಿಯಾನಲ್ಲಿ ಯಾರು ಪ್ಲಾಸ್ಟಿಕ್ ಕಪ್ ಅಲ್ಲಿ ಟೀ ಕೊಡೋದಿಲ್ಲ. ಕಾನ್ಶಿಯಸ್ ಕೋರಮಂಗಲ ಅಂತ. ಸೊ ನಾವು ಒಬ್ಬೊಬ್ರು ಮನೆಯಲ್ಲಿ ಟೀ ಕಪ್ಸ್ ಅವ್ರಿಗೆ ಅಂತ ಇಟ್ಬಿಟ್ಟಿದ್ದಾರೆ, ಇಲ್ದರೆ ಸ್ಟೀಲ್ ಲೋಟ ಇಟ್ಬಿಟ್ಟಿದ್ದಾರೆ. ಸೊ ಅದನ್ನ ವಾಶ್ ಮಾಡಿ ಅವ್ರ ಪಾಪ ಕ್ಲೀನ್ ಆಗಿ ಇಟ್ಕೊಂಡಿರ್ತಾರೆ. ಸೊ ನನ್ನ ಟರ್ನ್ ಬಂದಾಗ ತಿರ್ಗಿ ನಾನು ಅದನ್ನೇ ಯೂಸ್ ಮಾಡ್ತೀನಿ, ಸೊ ಅವ್ರಿಗೆ ಕೊಡೋಕ್ಕೆ. ಸೊ ಈ ತರ ವಿ ಹ್ಯಾವ್ ರೆಡ್ಯೂಸ್ಡ್ ವೇಸ್ಟ್ ಕ್ವೈಟ್ ಅ ಬಿಟ್. ಆಮೇಲೆ ಬಿಸ್ಕೆಟ್ಸ್ ಇರುತ್ತೆ ಮನೆಯಲ್ಲಿ, ಏನಾದ್ರೂ ಒಂದು ಇರುತ್ತೆ. ಅವಾಗ ಏನಾಯ್ತು, ಕೆಲವರು ಬಂದು ಹೇಳಿದ್ರು, ಅಮ್ಮ ಇವಾಗ ನನ್ನ ಯಜಮಾನ್ರಿಗೆ ಕೆಲಸ ಇಲ್ಲಮ್ಮ, ಮಕ್ಕಳಿಗೆ ಕೆಲಸ ಇಲ್ಲ, ಬಿಕಾಸ್ ದೇ ಆರ್ ಡೈಲಿ ವೇಜರ್ಸ್, ಏನೋ ಗಾರೆ ಕೆಲಸ ಮಾಡ್ಕೊಂಡಿದ್ರು. ಸೊ ಇವ್ರಿಗೆ ಸಂಬಳ ಬರುತ್ತೆ ಕರೆಕ್ಟ್ ಆಗಿ, ನಮ್ಗೆ ಗೊತ್ತಿತ್ತು BBMP ಇಂದ ಕೆಲ್ಸಕ್ಕೆ ಬರ್ತಾ ಇದಾರಲ್ಲ ಸಂಬಳ ಸಿಗುತ್ತೆ ಅಂತ. ಬಟ್ ಒಬ್ರು ಸಂಬಳ ಮೇಲೆ ಹೆಂಗೆ ಮ್ಯಾನೇಜ್ ಮಾಡಿ? ಸೊ ದೇ ಆರ್ ವರ್ಕಿಂಗ್ ಫಾರ್ ಅಸ್ ಲಿಟ್ರಲಿ. ಅಂದ್ರೆ ನಮ್ಮ ಮನೆ ಕೆಲಸ ಮಾಡಿಲ್ಲ ಅಂದ್ರೂ ನಮ್ಮ ಏರಿಯಾನ ಅವ್ರು ಕ್ಲೀನ್ ಆಗಿ ಇಟ್ಕೊಳ್ತಾ ಇದ್ದಾರೆ. ಸೊ ವಿ ನೀಡೆಡ್ ಟು ವಿ ಥಾಟ್ ಏನ್ ಮಾಡೋದು ಇವ್ರಿಗೆ ಅಂತ. ಸೊ ಹಸಿರು ದಳಗೆ ಮತ್ತೆ ಇನ್ನೊಂದು NGO ಸ್ವಚ್ಛ ಅಂತ ಇದೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇದಿಷ್ಟು ನೀವು ತಕ್ಷಣ ಐ ಥಿಂಕ್ 3rd or the 4th day ಲಾಕ್ಡೌನ್ ಸ್ಟಾರ್ಟ್. ಹೆಂಗೆ ಮೇಡಮ್ ಇಷ್ಟು ತಕ್ಷಣ? ಈಗ ಲಾಕ್ಡೌನ್ ಅಂದ್ರೆ ಯಾರು ದೇಶದಲ್ಲಿ ಊಹೆ ಮಾಡಿರ್ಲಿಲ್ಲ. ನಾವು 1-2 ತಿಂಗಳು ಕೂಡ ಹಾಕ್ದಂಗೆ ಒಂದ್ ಕಡೆ ಸ್ಟಾಗ್ನೆಂಟ್ ವಾಟರ್ ತರ ಬದುಕಬೇಕಾಗಬಹುದು ಅನ್ನೋದು ಖಂಡಿತ ಯಾರು ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ. ಸೊ ಅದನ್ನ ಅರ್ಗಿಸ್ಕೊಳಕ್ಕೆ ತಮ್ಗೆ ಎಷ್ಟೋ ದಿನ ಬೇಕಾದಾಗ ನೀವು ತಕ್ಷಣ ಪೌರ ಕಾರ್ಮಿಕರಿಗೆ, ಮೇಡ್ಗಳಿಗೆ ಸೊ ಏನಾದ್ರೂ ಒಂದ್ ಮಾಡ್ಬೇಕು ಅನ್ನೋ ತಕ್ಷಣ ಹೆಂಗೆ ಇದು? ಐ ಥಿಂಕ್ ವೆನ್ ಐ ಸೇ ದಟ್ ದೇ ಆರ್ ಮೈ ಲೈಫ್ ಲೈನ್, they are my lifeline. It is not just for them to work for me, it is the reverse also. It's both ways, give and take policy. Yeah, ಅಂದ್ರೆ ಅದಕ್ಕೆ ಅಷ್ಟು ಎಫರ್ಟ್ ಹಾಕೊಳ್ಳಂಗೆ ಅನ್ನಿಸ್ಲಿಲ್ಲ. ನ್ಯಾಚುರಲ್ ಆಗಿ ಇವಾಗ ನನ್ನ ಮಕ್ಕಳಿಗೆ ಹಸಿವಾಗಿದೆ ಅಂದ್ರೆ ನಾನು ಹೋಗಿ ಅಡ್ಗೆ ಮಾಡಿ ಹಾಕ್ತೀನಿ, ಅದೇನ್ ದೊಡ್ಡ ಯೋಚನೆ ಮಾಡೋದು ಬೇಡ ಅದರಲ್ಲಿ. ಸೊ ಟಕ್ ಆಗೋಯ್ತಲ್ಲ, ಬಿಕಾಸ್ ನಮ್ಮ ಮನೆಗೆ ಇವಾಗ ಕೆಲ್ಸದವ್ರು ಬರ್ತಾ ಇಲ್ಲ, ಬಟ್ PK ಬರ್ತಾ ಇದ್ದಾಳೆ. There's a big difference, and they are the same. They're having the same trouble, but my maid gets to sit at home and be assured that she will get her salary. But that the PK is not having that. ಅವ್ಳು ರಜಾ ತಗೊಂಡ್ರೆ ಅವ್ರ ಸಂಬಳ ಹೋಯ್ತು ಅದು ದಿವಸ ಅಲ್ವಾ? ಅವಳ ಮನೆಯಲ್ಲಿ ಅವಳ ಯಜಮಾನ್ರಿಗೆ ಕೆಲಸ ಇಲ್ಲ, ಏನ್ ಮಾಡೋದು ಅಂತ. ಒನ್ ಲೈಕ್ ಐ ಸೆಡ್, ನಾವು ಒಂದು ಸಿಮಿಲರ್ ಥಿಂಕಿಂಗ್ ಕಾಲೋನಿನಲ್ಲಿ ಇದ್ದೀವಿ. I think we are surrounded by a lot of kindness, and all our relationships go two way. So NGO ge, so ನಾವೇನ್ ಮಾಡಿದ್ವಿ, ನಮ್ಮ ಹಸಿರು ದಳಗೆ we gave them a donation and they gave us for migrants. ಈ ಪಕ್ಕದ ರೋಡಲ್ಲೇ ಮೈಗ್ರೆಂಟ್ಸ್ ಇದ್ದಾರೆ, ಅವ್ರಿಗೆ ಫುಲ್ ಕನ್ಸ್ಟ್ರಕ್ಷನ್ ನಿಂತು ಹೋಗ್ಬಿಟ್ಟಿದೆ. ಸೊ ನಾವು ಫಸ್ಟ್ ಅವ್ರಿಗೆ ಕೊಟ್ವಿ. ಆಮೇಲೆ ಫುಡ್ ಇಲ್ಲ, ಗ್ರೋಸರೀಸ್, ಫುಲ್ ಗ್ರೋಸರೀಸ್ ಕೊಟ್ವಿ ನಾವು, ಲಾಟ್ಸ್ ಆಫ್ ಪೀಪಲ್ ಥ್ರೂ ಹಸಿರು ದಳ. ಆಮೇಲೆ ತಿರ್ಗಿ ನಾನು ಹಸಿರು ದಳಗೆ ಹೇಳಿದೆ, ಇವಾಗ ನೋಡಮ್ಮ ನಮ್ಗೆ PKಸ್ಗೆ ಏನಾದ್ರು ನೀನು ಅರೇಂಜ್ ಮಾಡು ಅಂತ, ನಳಿನಿಗೆ. ಸೊ ನಳಿನಿ ತಕ್ಷಣ ಅರೇಂಜ್ ಮಾಡಿದ್ಲು. ಆಮೇಲೆ ರಾಮ್ ಪ್ರಸಾದ್ ಅಂತ ಇದ್ದಾರೆ ಸ್ವಚ್ಛನಲ್ಲಿ, ಅವ್ರಿಗೂ ಹೇಳಿದೆ ನನಗೂ ಸ್ವಲ್ಪ PKಸ್ಗೆ ಕೊಡ್ಬೇಕು. ಇಬ್ರು ನಮ್ಗೆ ಸಪ್ಲೈ ಮಾಡಿದ್ರು, ಬೇಕಾದಷ್ಟು ಗ್ರೋಸರೀಸ್ ಕೊಟ್ವಿ ಪೌರ ಕಾರ್ಮಿಕಸ್ಗೆ ಅಂತ. ಓಕೆ, ಲಾಕ್ಡೌನ್ ಟೈಮ್ ನಲ್ಲಿ ಅವ್ರ ಕೆಲ್ಸಕ್ಕೆ ಬರ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು. ಆ ಟೈಮ್ ನಲ್ಲಿ ಅವರ ಹೈಜೀನ್, ಅವರ ಹೆಲ್ತ್
ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾವೆಲ್ಲ ಸೇಫಾಗಿ ಮನೆಯಲ್ಲಿದ್ವಿ, ಆಚೆ ಹೋಗ್ತಿರ್ಲಿಲ್ಲ. ಅಂಡ್ ನಾವು ಆಚೆ ಹೋಗಬೇಕು ಅಂದರೆ ನಾವು ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇದ್ವಿ, ಮಾಸ್ಕ್ ಹಾಕೋತಾ ಇದ್ವಿ. ಸೊ ನಮಗೆ ಅದಕ್ಕೆಲ್ಲ ನಮ್ಗೊಂದು ಅಂದರೆ ನಾವು ಮಾಡ್ಕೊಳ್ತಾ ಇದ್ವಿ. ಬಟ್ ಅವರುಗಳ ಮನೆಗಳನ್ನ ಬಿಟ್ಟು ಇಲ್ಲಿ ಬಂದು ಕೆಲಸ ಮಾಡಿ ಹೋಗ್ತಾ ಇದ್ರು. ಆ ಟೈಮಲ್ಲಿ ಅವರ ಹೆಲ್ತ್ ನೋಡ್ಕೋಬೇಕಾಗಿತ್ತು, ಅವರ ಹೈಜೀನ್ ನೋಡಬೇಕಾಗಿತ್ತು. ಅದಕ್ಕೆ ನಿಮ್ಮ ವೆಲ್ಫೇರ್ ಅಸೋಸಿಯೇಷನ್ ಏನೇನು ಕ್ರಮ ಕೈಗೊಂಡು? ಸೊ ಅದಕ್ಕಿಂತ ಮುಂಚೆ ಲಾಕ್ಡೌನ್ ಆಗಿ ಇದು ಸ್ಯಾನಿಟೈಸರ್ ಮಾಡಬೇಕು, ಇದು ಮಾಡಬೇಕು ಅಂತ ಯಾವಾಗ ಸ್ಟಾರ್ಟ್ ಮಾಡಿದ್ವಿ, ಐ ವಾಸ್ ವೆರಿ ಹ್ಯಾಪಿ ಟು ಸಿ BBMP ಪ್ರೊವೈಡೆಡ್ ದಮ್ ವಿತ್ ಎವ್ರಿಥಿಂಗ್. ಒಂದು ಸ್ಯಾನಿಟೈಸರ್ ಬಾಟಲ್ ಕೊಟ್ಟರು, ಮಾಸ್ಕ್ಸ್, ಗ್ಲವ್ಸ್ ಆ್ಯಂಡ್ ಅ ಪೇರ್ ಆಫ್ ಶೂಸ್. ತಕ್ಷಣ ಬಂದ್ಬಿಡ್ತು. ಒಬ್ರು ಬಂದು ನನ್ಗೊಂದು ಪ್ರೆಸೆಂಟ್ ಕೊಟ್ಬಿಟ್ರು, ಸ್ಯಾನಿಟೈಸರ್ ಬಾಟಲ್, ಅಮ್ಮ ನಿಮ್ಗೆ ಅಂತ. ಹ್ಯಾಡ್ ಎಕ್ಸ್ಟ್ರಾ. ಸೊ ನನಗೆ ಬಂದು ಕೊಟ್ರು, ಮೇಡಮ್ ಇದು ನಿಮ್ಗೆ ಸ್ಯಾನಿಟೈಸರ್ ಅಂತ. ಸೊ ಅಷ್ಟಿತ್ತು. ಆಮೇಲೆ ಇವಾಗ ಅವ್ರಿಗೆ ಗ್ಲವ್ಸ್ ಹಾಕೊಳ್ಳೋದು ಹ್ಯಾಬಿಟ್ ಇಲ್ಲ, ಆಮೇಲೆ ಮಾಸ್ಕ್ ಹಾಕೊಳ್ಳೋದು ಹ್ಯಾಬಿಟ್ ಇಲ್ಲ. ಕೊಟ್ರು ಮಾಸ್ಕ್ ಇದೆ, ಬಟ್ ಅದು ನಾವು ಯಾರಾದ್ರೂ ಮುಂದೆ ಬಂದ್ರೆ ಹಿಂಗ್ ಮಾಡೋದು, ಇಲ್ದಿರ ತಿಂಡಿ. ಸೊ ಒಂದಿನ ಅದೇ ನಮ್ದು ಟೀ ಸೆಷನ್ಸ್ ಇರುತ್ತಲ್ಲ, ಸೊ ಟೀ ಸೆಷನ್ ಅಲ್ಲಿ ಅವ್ರಿಗೆಲ್ಲರಿಗೂ ಕೂಡಿಸಿ ಒಂದು 20 minutes ಅವೇರ್ನೆಸ್ ಕೊಟ್ಟೆ. ಯಾವ ತರಹ ಇದು ಕೊರೋನಾ ವೈರಸ್ ಒಬ್ಬರಿಂದ ಇನ್ನೊಬ್ರಿಗೆ ಸ್ಪ್ರೆಡ್ ಆಗುತ್ತೆ, ಆಮೇಲೆ ಅದು ಹೇಗೆ ನಾವು ಅವಾಯ್ಡ್ ಮಾಡ್ಬೋದು. ದೂರ ನಿಂತ್ಕೋಬೇಕು, ಒಂದೇ ಕಡೆ ನಿಂತ್ಕೊಂಡು ಹರಟೆ ಹೊಡಿಬಾರ್ದು, ಆದಷ್ಟು ಸೋಷಿಯಲ್ ಡಿಸ್ಟೆನ್ಸ್ ಆಗಿಟ್ಟು ಸ್ಪಿಟ್ ಮಾಡಬಾರ್ದು. ಆಮೇಲೆ ನಮ್ಮ ರೋಡಲ್ಲಿ ಯಾರಾದರೂ ಸ್ಪಿಟ್ ಮಾಡಿದರೆ ನೀವು ನಂಬ್ತಿರೋ ಇಲ್ಲೋ, ಕೆಲವೊಂದು ನಂತರ ಇದ್ದಾರೆ ಸುಮಾರು ಜನ, ಟಿಶ್ಯೂ ಪೇಪರ್ ಕೊಡ್ತೀವಿ ಅವ್ನ ಕೈಯಲ್ಲಿ, ನೀನು ಇವಾಗ ಉಗಿದಿದ್ದೆಲ್ಲ ನೀನು ಕ್ಲೀನ್ ಮಾಡಿಬಿಟ್ಟು ಹೋಗ್ಬೇಕು, ಬಿಕಾಸ್ ನಾಳೆ ನಮ್ಮ ಪೀಕೆ ಅದನ್ನ ನಾನು ಕ್ಲೀನ್ ಮಾಡೋದು ಬಿಡೋದಿಲ್ಲ. ನೀನು ಉಗಿದಿದ್ದು ನಡೆದಿದೆ, ನೀನು ಉಗಿದಿದ್ದು ನನ್ನ ಪೀಕೆ ಕ್ಲೀನ್ ಮಾಡೋದಿಲ್ಲ. ನನ್ನ ಪೀಕೆ ಇರೋದು ಇಲ್ಲಿ ಬರೀ ಧೂಳು ಮತ್ತೆ ಬೀಳೋ ಎಲೆಗಳಿಗೆ, ನಿಂದು ಉಗಿದಿದ್ದು ನಾನು ಬಿಡೋದಿಲ್ಲ. ಆಮೇಲೆ ನಾವು ನಾಯಿಗಳು ಪೂಪ್ ಇರುತ್ತಲ್ಲ, ನಾಯಿಗಳು ಪಾಟಿಗೆ ನಾವು ಸೈನ್ಸ್ ಹಾಕಿದ್ದೀವಿ ನಾನು ಫುಲ್ ಬ್ಲಾಕ್ ಅಲ್ಲಿ, ನೀವು ನಾಯಿದು ನೀವೇ ಎತ್ತಬೇಕು, ಪೀಕೆ ಎತ್ತೋದಿಲ್ಲ ಅಂತ ಸೈನ್ಸ್ ಫುಲ್ ರಿಯಾಕ್ಷನ್ ಆಗಿದೆ. ಓ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತಾರೆ, ಅಕ್ಸೆಪ್ಟ್ ಮಾಡ್ತಾರೆ, ಎಲ್ಲರೂ ಎತ್ಕೋತಾರೆ ಪೇಪರು ಇಲ್ದರೆ. ಆಮೇಲೆ ನಮ್ದು ಲೀಫ್ ಕಂಪೋಸ್ಟರ್ಸ್ ಇದೆ ಅಲ್ಲ, ಎತ್ತು ಬಿಟ್ಟು ಆ ಲೀಫ್ ಕಂಪೋಸ್ಟರ್ ಅಲ್ಲಿ ಹಾಕ್ಬಿಡ್ತಾರೆ. ಸೊ ಇದು ಐ ಆಮ್ ನಾಟ್ ಸೇಯಿಂಗ್ ದಟ್ 100% compliance is there, but at least the dogs who are within our block, their owners, ಹೊರಗಡೆಯಿಂದ ಎಷ್ಟೋ ಬಂದು ಇಲ್ಲಿ ವಾಕಿಂಗ್ ಮಾಡ್ಕೊಂಡು ಗಲೀಜ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಕ್ರಮ ಕೈಗೊಂಡಿಲ್ವಾ? ಇಲ್ಲ, ನಾವು ಹೇಳ್ತಾ ಇದ್ದೀವಿ, ನೋಡಿದ್ರೆ ಹೇಳ್ತೀವಿ, ಒಂದೊಂದ್ಸತಿ ನೋಡದೆ ಬಂದು ಮಾಡಿ ಹೋಗ್ತಾರೆ. ಬಟ್ ನಮ್ಮ PKsಗೆ ನಾವು ಎಷ್ಟು ಒಂಥರ we have kept them in a place where they have dignity. We don't treat them like some filthy dirty job. ಹಾಗಿಲ್ಲ, because we are very, they are definitely our lifeline. And ನಮ್ಮ ಸಾಲಿಡ್ ವೇಸ್ಟ್ ಪ್ರೋಗ್ರಾಮ್ಗೆ ಸಕ್ಸಸ್ ಆಗೋದಕ್ಕೆ ಇಲ್ದೇರೆ ಈ ಕೊರೋನಾ ಅಂಡ್ ದೇವ್ರ ದಯದಿಂದ ನಮ್ಮ ಕಡೆ ಯಾರಿಗೂ ಬಂದಿಲ್ಲ. ಅಂಡ್ ಐ ವುಡ್ ಸೇ ದೇ ಆರ್ ಲಾರ್ಜ್ಲಿ ರೆಸ್ಪಾನ್ಸಿಬಲ್ ಫಾರ್ ಇಟ್, ಬಿಕಾಸ್ ದೇ ಹ್ಯಾವ್ ಕೆಪ್ಟ್ ಮೈ ಏರಿಯಾ ಸೇಫ್ಲಿ. When I say my area, I don't mean mine, but I feel it belongs to me, this whole area. So I treat it like my home. So ಇವರು ನಮ್ಮ like I was telling you, ನಮ್ಮ PKsಗೆ ನಾವು ಏ ಅಮ್ಮ ಬಾರಮ್ಮ ಹಾಗೆ ಕರೆಯೋದಿಲ್ಲ. ಅವ್ರ ಎಲ್ಲಾರ್ದು ಹೆಸರು ನಮಗೆ ಗೊತ್ತು. ಸೊ ನಮ್ಮ PKಗೆ ನಾನು ಅವಳ ಹೆಸರು ತಗೊಂಡೆ ಕರೆಯೋದು. Like I would call anybody else. They also respond well. We have 4 ಗೌರಮ್ಮಸ್. ಸೊ ನಾವು ಅವ್ರ ಏಜ್ ಇಂದ ಗೌರಮ್ಮ, ಸೀನಿಯರ್, ಜೂನಿಯರ್ ಅಂತಾನು ಅನ್ಕೊಂಡಿದೀವಿ, ಹಾಗೂ ಮಾಡಿದ್ವಿ. ನೀವೆಲ್ಲ ಹೇಗಾಗಿದ್ದೀರಾ ಅಂದ್ರೆ ನಿಮ್ಮ ಕೋರ್ಮಂಗ್ಲದಲ್ಲಿ ನೀವೆಲ್ಲ ಒಂದು ಫ್ಯಾಮಿಲಿ. ಹಾ, ಯು ಕ್ಯಾನ್ ಸೇರಿ. ಹಾ, ಸೊ ಕೆಲವ್ರಿಗೆ ಅನ್ಸುತ್ತೆ PKsಗೆ ಎಲ್ಲ ಸಿಗುತ್ತೆ, ತಿರ್ಗಿ ಅವ್ರಿಗೆ ಏನಕ್ಕೆ ನಾವು ಮಾಡ್ಬೇಕು, ಇದೊಂದು ಥಾಟ್ ತುಂಬಾ ಜನ ತಲೆಯಲ್ಲಿ. ಅವ್ರಿಗೆ ಇವಾಗ ಕೈ ತುಂಬಾ ಸಂಬಳ ಬರುತ್ತೆ, ಇವಾಗ ಡೈರೆಕ್ಟ್ BBMP ಇಂದ ಅವ್ರಿಗೆ ಸಂಬಳ ಬರುತ್ತೆ, ನಾವ್ ಏನಕ್ ಮಾಡ್ಬೇಕು. ಐ ಸೆಡ್ ಏನಕ್ ಮಾಡ್ಬೇಕು ಅಂದ್ರೆ, ಒಂದು ದಿನ ನಿಮ್ ಕೈಯಲ್ಲಿ ಪರ್ಕೆ ತಗೊಂಡು ರೋಡ್ ಗುಡ್ಸಿ, ಆವಾಗ ಗೊತ್ತಾಗುತ್ತೆ ಏನಕ್ಕೆ ನಾವು ಅವ್ರಿಗೆ ಮಾಡ್ಬೇಕು. ದೇರ್ ಇಸ್ ಸೋ ಮಚ್ ಆಫ್ ಫಿಲ್ತ್, ಸೋ ಮಚ್ ಆಫ್ ಡರ್ಟ್, ಕೌ ಡಂಗ್, ಡಾಗ್ ಪೂಪ್. ಸೊ ಇದೇ ಟೈಮಲ್ಲಿ ಅಂದ್ರೆ ಪೌರ ಕಾರ್ಮಿಕ ಜೊತೆನೇನೆ
ಮನೆಗೆ ಬಂದು ಕೆಲಸ ಮಾಡೋರು ಅಥವಾ ಹೌಸ್ ಕೀಪಿಂಗ್ ಸೆಕ್ಷನ್ ಅವರು ಕೂಡ ಕೊರೋನಾ ಟೈಮ್ನಲ್ಲಿ ಕೆಲಸ ಮಾಡಿದ್ದಾರೆ ಬಂದು ಒಂದಷ್ಟು ಜನ ಮನೆಯಲ್ಲೇ ಇದ್ರು. ಸೊ ಅವ್ರಗಳದ್ದು ನೀವೇನ್ ಆಕ್ಷನ್ ತಗೊಂಡ್ರಿ? ಅಂದ್ರೆ ಅವ್ರಿಗೂ ತುಂಬಾ ಪ್ರಾಬ್ಲಮ್ಸ್ ಗಳಾಗಿದೆ ಈ 2 ತಿಂಗಳಲ್ಲಿ. ನಾನು ಅಬ್ಸರ್ವ್ ಮಾಡಿದಾಗೆ ಒಂದಷ್ಟು ಕಡೆ ಬೆಂಗಳೂರು ಅಂತ ತಗೊಂಡ್ರೆ ನಾವು ಜನರಲ್ ಆಗಿ ಒಂದಷ್ಟು ಕಡೆ ಹೌಸ್ ಕೀಪಿಂಗ್ ಸೆಕ್ಷನ್ ಅವರು ಮನೆ ಕೆಲಸದವರು ಬಂದು ಕೆಲಸ ಮಾಡಿ ಹೋಗಿದ್ದಾರೆ, ಎಲ್ರು ಬರಕ್ಕಾಗಿಲ್ಲ. ಹೌದು. ಸೊ ಅವರ ಸಮಸ್ಯೆಗಳೇನಾದ್ರೂ ನೀವು ಗುರುತಿಸಿದ್ರೆ? ಹೌದು, ತುಂಬಾ ಮಾಡಿದೀವಿ. ತುಂಬಾ ಇಲ್ಲ, ಸಣ್ಣದು ನಮ್ ಕಡೆಯಿಂದ ಚಿಕ್ಕದು. ಫಸ್ಟ್ ಆಫ್ ಆಲ್ ಆಸ್ ಅನ್ ಅಸೋಸಿಯೇಷನ್ ನಾವು ಯಾವ ರೂಲ್ಸು ಮಾಡಿಲ್ಲ. ಅಂದ್ರೆ ನಿಮ್ಗೆ ಅನ್ಸುತ್ತಾ ನಿಮ್ ಮನೆಗ್ ಬಂದು ಕೆಲ್ಸದವ್ರು ಕೆಲಸ ಮಾಡ್ಬೇಕು, ಕರಿಬಹುದು. ನಿಮ್ಗೆ ಅನ್ಸುತ್ತಾ ಕೆಲ್ಸದವ್ರು ಬರಬಾರ್ದು ಅಂತ ಬೇಡ. ಆಕ್ಚುಲಿ ನಮ್ ಕಡೆ ರಿವರ್ಸ್ ಇಶ್ಯೂ ಇತ್ತು. ಬಿಕಾಸ್ ನಮ್ ಕಡೆ ಸುಮಾರು ಜನ ಅಬ್ರಾಡ್ ಹೋಗ್ತಾರೆ, ಬರ್ತಾರೆ, ಟ್ರಾವೆಲ್ ಮಾಡ್ತಾರೆ, ಅವ್ರ ಮಕ್ಕಳು ಅಲ್ಲಿಂದ ಬಂದಿದ್ದಾರೆ. ಸೊ ಕೆಲವ್ರಿಗೆ ಅನ್ನಿಸ್ತು ನಮ್ ಸರ್ವೆಂಟ್ಗೆ ನಾವು ಸೇಫ್ ಇಡೋಣ, ನಮ್ ಮೇಡ್ಗೆನೆ ನಾವು ಸೇಫ್ ಇಡೋಣ. ಬಿಕಾಸ್ ನಮ್ಮಿಂದ ಅವಳಿಗೆ ಬರ್ಬೋದು, ಅವಳು ಅವ್ರ ಮನೆಗೆ ಹೋಗಿ ಅವ್ರ ನಮ್ಮ ಮನೇಲಿ ಎಲ್ಲಾರ್ಗೂ ಆಗ್ಬೋದು. ಸೊ it went both ways. So while we were trying to protect ourselves, we were also trying to protect them and their families. So ಯಾರಿಗೆ ಮ್ಯಾನೇಜ್ ಮಾಡಕ್ ಆಗ್ತಿದ್ದಿಲ್ಲ ಅವ್ರ ಮೇಡ್ಸ್ ನ ಕರ್ಸಿದ್ರು. ಬಟ್ ನಂಗೆ ಗೊತ್ತಾಗಿದಂಗೆ ಎಲ್ಲಾರು ಅವ್ರ ಮೇಡ್ಸ್ಗೆ ಅವ್ರ ಸಂಬಳ ಕೊಟ್ಟಿದ್ದಾರೆ, ಬಂದಿಲ್ಲ ಅಂದ್ರು. ಆಮೇಲೆ ಈ ಟೈಮಲ್ಲಿ ಸುಮಾರು ಫಾರ್ಮರ್ಸ್ ಬರೋರು ಅವ್ರದ್ದು ಪ್ರಾಡ್ಯೂಸ್ ತಗೊಂಡು, ಕ್ಯಾಪ್ಸಿಕಮ್ ಫಾರ್ಮರ್, ಮ್ಯಾಂಗೋ, ಪೈನಾಪಲ್. ಸೊ ನಾನ್ ಎಷ್ಟು ಅಬ್ಸರ್ವ್ ಮಾಡಿದೆ ಅಂದ್ರೆ, ಆಮೇಲೆ ನಮ್ಮ MLA ಸರು ನಮ್ಗೆ ಒಂದು ವೆಜಿಟೇಬಲ್ ಕಿಟ್ ಕೊಟ್ಟು 400 ಪ್ಯಾಕೆಟ್ಸ್ ಆಫ್ ವೆಜಿಟೇಬಲ್ ಕಿಟ್ಸ್. ಸೊ ನಿಮ್ಗೆ ಯಾರಿಗ್ ಬೇಕು ಅವ್ರಿಗೆ ಕೊಟ್ಕೊಳ್ಳಿ ಮೇಡಮ್ ಅಂತ ನನ್ ಮನೆಗೆ ಬಂದು ಕೊಟ್ಟು ಹೋದ್ರು ನಮ್ಮ MLA ಸರ್. 400 ಪ್ಯಾಕೆಟ್ಸ್. ಸೊ ನಾವಿಲ್ಲಿ ಇರೋದೇ 250 ಪೀಪಲ್. ಸೊ ನಾವೇನ್ ಮಾಡಿದ್ವಿ, ಈ ತರ ನಾನ್ ಮೆಸೇಜ್ ಹಾಕ್ದೆ, ನಿಮ್ ಮನೇಲಿ ಕೆಲ್ಸದವ್ರು ಇಲ್ಲ ಅಂದ್ರೂ ಪರವಾಗಿಲ್ಲ, ಆ ಜಕ್ಸಂದ್ರ ಬಸ್ ಸ್ಟಾಪ್ ತನಕ ಬರಕ್ ಹೇಳಿ, ಅಲ್ಲಿ ಅವ್ರಿಗೆ ಕೊಟ್ಬಿಡಿ. ಸೊ ಹಾಗೆ ಮಾಡಿದ್ವಿ ನಾವು. ಸೊ ಎಷ್ಟೋ ಜನಕ್ಕೆ ಅನ್ನಿಸ್ತು ನಾವ್ಯಾಕೆ ತರಕಾರಿ ತಗೋಬೇಕು, ನಮ್ಮ ಹತ್ರ ಇದೆ, ನಾವು ಅವ್ರಿಗೆ ಕೊಡೋಣ. ಐ ಸೆಡ್ ನಿಮ್ ಇಷ್ಟ. ಅದು MLA ಅವ್ರು ನಿಮ್ಗೆ ಕೊಟ್ಟಿದ್ದಾರೆ, ಅದು ನಿಮ್ಗೆ ಯಾರಿಗೆ ಕೊಡ್ಬೇಕು ಅಂತ ಅನ್ಸುತ್ತೋ ಕೊಡಿ. ಸೊ ಕೆಲವರು ಅವರೇ ಯೂಸ್ ಮಾಡ್ಕೊಂಡ್ರು, ಅವ್ರು ಯೂಸ್ ಮಾಡಿನೂ ಕೆಲ್ಸದವ್ರಿಗೂ ಕರ್ಸಿ ಕೊಟ್ಟಿದ್ದಾರೆ. ಸೊ ವಿ ಹ್ಯಾಡ್ ಆ ತರ ಸುಮಾರು ಫಾರ್ಮರ್ಸ್ ಬರೋರು ಎಲ್ಲಾರು ಅವ್ರ ಮೇಡ್ಸ್ಗೂ ತಗೊಳ್ತಾ ಇದ್ರು. ಸುಮ್ನೆ ನಾವೇ ತಗೊಂಡ್ ತಿನ್ನೋದು ಆ ತರ ನಾನ್ ನೋಡಿಲ್ಲ. ಏನೇ ಯಾಕಮ್ಮ 2 ಪೈನಾಪಲ್ ತಗೋ, ಇಲ್ಲ ನಾನು ಇವಳ ಮನೆಗೆ ಒಂದ್ ಕಳಿಸ್ತೀನಿ ಅಂತ ಹಾಗೆ. ಸೊ ಐ ಥಿಂಕ್ ಲೈಕ್ ಐ ಟೋಲ್ಡ್ ಯು, kindness brings back kindness. So the minute the maids got the opportunity to come back to work, they started coming back to work. And ನಮ್ಗೆ ನಮ್ BBMP ಇಂದ ಒಂದು ರೂಲ್ಸ್ ಹೇಳಿದ್ರು, that if your maid can come walking, ನೀವು ಅವ್ರಿಗೆ ಕರ್ಸ್ಕೊಳ್ಳಿ ಮನೆಗೆ ಕೆಲಸಕ್ಕೆ. ಬಸ್, ಆಟೋ, ಸ್ಕೂಟರ್ ಎಲ್ಲ ಬರ್ತಾ ಇದ್ರೆ ಬೇಡ. ಸೊ ನಡ್ಕೊಂಡು ನಿಮ್ ಮೇಡ್ ನಡೆಯೋ ಡಿಸ್ಟೆನ್ಸ್ ಅಲ್ಲಿ ಇದ್ರೆ ನೀವು ಕರ್ಸಿ ಅಂತ. ನೀವು ನಂಬ್ತಿರೋ ಇಲ್ಲ, ನೆಕ್ಸ್ಟ್ ಡೇ ಎಲ್ಲಾರು ಅವ್ರವ್ರ ಮನೆಗೆ ಬಂದ್ಬಿಟ್ರು. ಒಬ್ರು ಕೂತ್ಕೊಂಡು ಮನೇಲೆ ಸಂಬಳ ತಗೋಬೋದಾಗಿತ್ತು, ಬಟ್ ಯಾರೂ ಮಾಡಿಲ್ಲ. ಮನೆ ಮುಂದೆ ಎಷ್ಟು ಚೆನ್ನಾಗಿತ್ತು, ಎಲ್ಲಾರ ಮನೆ ಮುಂದೆ ರಂಗೋಲೆ ಇದು ಅದು ಎಲ್ಲ ಸ್ಟಾರ್ಟ್ ಆಗೋಯ್ತು. ಲಾಕ್ಡೌನ್ಗೂ ಇದಕ್ಕೂ ನಾರ್ಮಲ್ ಡೇಸ್ಗೂ ಯಾವ್ದೇ ಡಿಫರೆನ್ಸ್ ಅಂತ ಅನ್ಸ್ಲಿಲ್ಲ. ಲಾಕ್ಡೌನ್ ಟೈಮ್ ಅಲ್ಲಿ ಅನಿಸ್ತು. ಹೌದಾ? ಲಾಕ್ಡೌನ್ ಟೈಮ್ ಅಲ್ಲಿ ಸುಮಾರು ಜನ ಬಂದಿಲ್ಲ. ಬಿಕಾಸ್ ಲೈಕ್ ಐ ಸೆಡ್, ಕೆಲವ್ರ ಮನೇಲಿ ತುಂಬಾ ಎಲ್ಡರ್ಲಿ ಇದ್ದಾರೆ, ಚಿಕ್ಕ ಪಾಪು ಇರೋ ಮನೇಲಿ ಯಾರು. ಬಟ್ ನಾನು ಹೇಳಿದ್ದು ದ ಟೈಮ್ ವೆನ್ ಇಟ್ ವಾಸ್ ಅಲೌಡ್, ತಕ್ಷಣ ಎಲ್ಲರೂ ಬಂದ್ಬಿಟ್ರು. ಫಸ್ಟ್ ಟೈಮ್ ಲಾಕ್ಡೌನ್ ಲಿಫ್ಟ್ ಆಯ್ತಲ್ಲ, ಫಸ್ಟ್ ಲಾಕ್ಡೌನ್, ಅವಾಗೆ ಹೇಳಿದ್ರು ಯಾರು ನಡ್ಕೊಂಡ್ ಬರ್ಬೋದು ಮೇಡ್ಸ್, ಅವ್ರು ಬರ್ಲಿ ಅಂತ. ಸೊ ಇಮಿಡಿಯೇಟ್ಲಿ ದ ವರ್ಕ್ ಸ್ಟಾರ್ಟೆಡ್. ದೇ ಕೇಮ್ ಬ್ಯಾಕ್ ಬಿಕಾಸ್ ದೇ ಫೆಲ್ಟ್ ಅ ಸೆನ್ಸ್ ಆಫ್ ಗ್ರಾಟಿಟ್ಯೂಡ್. ಈ ಲಾಕ್ಡೌನ್ ಟೈಮಲ್ಲಿ ನಮ್ಗೆ ಇವ್ರು ಎಲ್ಲರೂ ನೋಡ್ಕೊಂಡ್ರಲ್ಲ, ಕೆಲಸ ಮಾಡಕ್ ಬಂದಿಲ್ಲ ಅಂದ್ರೂ ಸಂಬಳ ಸಿಕ್ತು, ವೆಜಿಟೇಬಲ್ ಪ್ರಾಡ್ಯೂಸ್ ಸಿಕ್ತು, ಫ್ರೂಟ್ಸ್ ಸಿಕ್ತು. ಆಮೇಲೆ ಇಲ್ಲಿ I was getting 150 packets of food twice a day from our corporator Chandrapa sir. So ಇಲ್ಲಿ ಯಾರಿಗ್ ಬೇಕೋ ಅವ್ರು ಬಂದು ರೆಡಿ ಊಟ ತಗೊಂಡ್ ಹೋಗ್ತಾ ಇದ್ರು. ಯು ವಾಂಟ್ ಬಿಲೀವ್, ನನ್ನ ಮನೆ ಹೊರಗಡೆ ಲೈನ್ ಇತ್ತು. ಫಸ್ಟ್ ಕ್ಲಾಸ್ ಪುಲಾವ್ ಒಂದಿನ ನಾನು ತಿಂದಿದ್ದೀನಿ, ಅದೆಲ್ಲ ಅಷ್ಟು ಚೆನ್ನಾಗಿ ಇತ್ತದು. ಸೊ ಬಿಸಿ ಊಟ 11:30ಗೆ ಬರೋದು, ದೆನ್ 7 PM ಫ್ರೆಶ್.
ಈ ಬೇರೆ ಬೇರೆ ಚೌಲ್ಟ್ರೀಸ್ ಅಲ್ಲೆಲ್ಲ ಮಾಡ್ತಾ ಇದ್ರು. ಸೊ ಅದನ್ನ ಇಸ್ಕೊಳ್ಳೋಕೆ ಸುಮಾರು ಮೇಡ್ಸ್ ಬರೋರು, ಪ್ಲೆಂಟಿ ಆಫ್ ಮೇಡ್ಸ್ ಯೂಸ್ ಟು ಕಮ್ ಅಂಡ್ ಒಬ್ರು ಬಂದು ಅವ್ರ ಮನೇಲಿ ಇರೋರ್ಗೆ ಪಕ್ಕದ ಮನೆಯವ್ರಿಗೆಲ್ಲ ತಗೊಂಡ್ ಹೋಗೋರು. ಅದ್ ತಿನ್ನಕ್ ತಾನೇ ಮಾಡಿರೋ. ಸೊ ದೇ ವುಡ್ ಟೇಕ್. ಸೊ ಅದರಿಂದ ಏನಾಯ್ತು, ದೇರ್ ಇಸ್ ಅ ಗ್ರೇಟರ್ ಸೆನ್ಸ್ ಆಫ್ ಬಾಂಡಿಂಗ್. ಈ ಟೈಮ್ನಲ್ಲಿ ಅಂದ್ರೆ ಲಾಕ್ಡೌನ್ ಟೈಮಲ್ಲಿ, ಕೊರೋನಾ ಕಾಲದಲ್ಲಿ ಪೌರ ಕಾರ್ಮಿಕರಾಗಿರ್ಬಹುದು ಅಥವಾ ಮನೆ ಕೆಲಸಕ್ಕೆ ಬರೋರಾಗಿರ್ಬಹುದು, ಇವ್ರನ್ನ ನಾವು ಹೆಂಗೆ ನಡೆಸ್ಕೋಬೇಕು, ಅವ್ರ ಜೊತೆ ನಾವು ಹೇಗೆ ನಡ್ಕೊಳ್ಬೇಕು, ನೀವೇನಾದ್ರೂ ಎಲ್ಲಾರ್ಗು ಆಡಿಯನ್ಸ್ಗೆ ಟಿಪ್ಸ್ ಕೊಡಬಹುದಾ? ಶೋರ್. ಕೊರೋನಾ ಟೈಮ್ ಇಸ್ ಒನ್ ಎಕ್ಸಾಂಪಲ್. ಬಟ್ ಯಾವುದೇ ಕಷ್ಟ ಕಾಲ ಬಂದ್ರೆ, ಯಾವುದೇ ಕಷ್ಟ ಕಾಲ ಇರ್ಲಿ, ಕೊರೋನಾ ಇಸ್ ಒಂದ್ ಎಕ್ಸಾಂಪಲ್. ಕೊರೋನಾ ಎಕ್ಸಾಂಪಲ್ ಏನಂದ್ರೆ, ಮುಟ್ಟಬಾರ್ದು, ಹತ್ರ ಬರಬಾರ್ದು. ಅದು ಬಹಳ ಕಷ್ಟ. ಕೆಲ್ಸಕ್ಕೆ ಬರೋರ್ಗೆ ಕಷ್ಟ, ಕೆಲಸ ಅಕ್ಸೆಪ್ಟ್ ಮಾಡೋರ್ಗೆ ಕಷ್ಟ, ಆಮೇಲೆ ಎಲ್ಲಾರ್ಗೂ ಸಂಬಳದ ಕಷ್ಟ, ದುಡ್ಡಿನ ಕಷ್ಟ. ಆ ಟೈಮಲ್ಲಿ ನನ್ಗೇನ್ ಅನ್ಸುತ್ತೆ, ಒಂದು ಜನ್ಮ ಇದೆ, ಒಂದು ಲೈಫ್. ಅಂಡ್ ಐ ಟೆಲ್ ಯು ಆನೆಸ್ಟ್ಲಿ, ಈ ಟೈಮಲ್ಲಿ ನನ್ಗೆ ಎಕ್ಸ್ಟ್ರೀಮ್ ಸೆನ್ಸ್ ಆಫ್ ಗ್ರಾಟಿಟ್ಯೂಡ್ ಅನ್ನಿಸ್ತು. ನಾವು ಊಟ ಮಾಡುವಾಗೆ ನಮ್ಗೆ ಹಸಿವಾಗಿದ್ದಾಗ ನಮ್ಗೆ ಊಟ ಸಿಕ್ಕಿದೆ, ನಮ್ಗೆ ನಿದ್ದೆ ಮಾಡೋ ಟೈಮಲ್ಲಿ ಬೆಡ್ ಸಿಕ್ಕಿದೆ. ಅದಕ್ಕಿಂತ ಜಾಸ್ತಿ ಏನು ಬೇಡ. ಅದನ್ನ ನಾವು ಬೇರೆಯವ್ರಿಗೂ ಸಿಗೋ ತರ ಮಾಡೋಣ. ನಮ್ ಕೈಲಾದಷ್ಟು ಎಷ್ಟಾಗುತ್ತೋ, ಯಾರ್ಗಾನೋ ಊಟ ಇಲ್ವಾ, ಮಾಡಿ ಕೊಟ್ಬಿಡೋಣ. ಒಂದು 1000 ಪೀಪಲ್ ಇದಾರ, 1000 ಪೀಪಲ್ಗೂ ಅಡ್ಗೆ ಮಾಡಿ ಹಾಕ್ಬಿಡೋಣ. ಸೊ ಐ ಫೀಲ್ ಯಾರ ಹತ್ರ ಇದೆ, ಸೊ ಲೀವ್ ಅಂಡ್ ಲೆಟ್ ಲೀವ್ ಅಂಡ್ ಗಿವ್. ಯಾರ ಹತ್ರ ಇದೆ ಅವರು ಓಪನ್ ಮಾಡಿ ಕೊಟ್ಬಿಡಿ. ನಾಳೆ ಈ ಕೊರೋನಾ ಇಂದ ಎಷ್ಟ್ ಜನ ಇರ್ತಾರೋ, ಎಷ್ಟ್ ಜನ ಹೋಗ್ತಾರೋ, ಇರೋದಿಲ್ವೋ, ಇದೆಲ್ಲ ನಾವು ತಗೊಂಡ್ ಹೋಗಕ್ಕಾಗೋದಿಲ್ಲ. ಈ 2 ತಿಂಗಳಲ್ಲಿ ನನ್ಗೆ ಅದರದ್ದು ತುಂಬಾ ಅವೇರ್ನೆಸ್, ರಿಯಲೈಸೇಷನ್ ಆಗಿದೆ. ನಮ್ಮ ಹತ್ರ ಎಷ್ಟಿದೆಯೋ ಎಲ್ಲ ಹೆಂಚ್ಬಿಟ್ಟು ಎಲ್ಲಾರ್ಗೂ ಊಟ ಶೇರ್ ಮಾಡೋಣ. ಯಾವ ಮಗುನು ಹಸ್ಕೊಂಡು ನಿದ್ದೆ ಮಾಡೋದು ಬೇಡ. ಕಂಫರ್ಟೇಬಲ್ ಆಗಿ ಒಂದು ಬಕೆಟ್ ನೀರಲ್ಲಿ ಸ್ನಾನ ಅದು ಮಾಡೋ ತರ ಎಲ್ಲಾರ್ಗು ಸಿಗ್ಲಿ ಅಂತ ಐ ಫೀಲ್ ಯಾರ ಹತ್ರ ಇದೆ ಅವ್ರು ಖಂಡಿತ ಕೊಡ್ಬೇಕು. ನೀವಿಷ್ಟು ಇನಿಷಿಯೇಟಿವ್ ತಗೊಂಡ್ರಿ, ಇಷ್ಟೆಲ್ಲ ಕೆಲಸಗಳನ್ನ ನೀವೆಲ್ಲ ಒಂದು ಟೀಮ್ ವರ್ಕ್ ಆಗಿ ಮಾಡಿದ್ದೀರಿ, ಇಂಡಿವಿಜುವಲ್ ಆಗಲ್ಲ, ಟೀಮ್ ವರ್ಕ್. ಸೊ ಇದಕ್ಕೆ ಹೋಮ್ ಮೇಡ್ಗಳು, ಪೌರ ಕಾರ್ಮಿಕರ್ಸ್ದು ರಿಯಾಕ್ಷನ್ ಹೇಗಿದೆ, ಏನ್ ಹೇಳ್ತಾರೆ ಅವ್ರು ನಿಮ್ಗೆಲ್ಲ? ಕರೆಕ್ಟ್. ನಾನು ಹೇಳಿದ ಹಾಗೆ ಗ್ರಾಟಿಟ್ಯೂಡ್ begets kindness and ನಮ್ದು ನಾನು ಏನು ತುಂಬಾ ಮಾಡಿದ್ದೀನಿ ಅಂತಾನು ಹೇಳಲ್ಲ. ಅವ್ರಿಗೆ ಯಾವ ಟೈಮಲ್ಲಿ ಬೇಕು ನಮ್ ಜನ ಎಲ್ಲಾರು ಹೆಲ್ಪ್ ಮಾಡಿದಾರಲ್ಲ, ಅದರಿಂದ ಅವ್ರಿಗೆ ನಮ್ಮ ಮೇಲೆ ಇನ್ನಷ್ಟು ಕೆಲಸ ಮಾಡ್ಕೊಡ್ಬೇಕು. ಇನ್ನ ಏನಾದ್ರೂ ಅಫೆಕ್ಷನ್ ಡೆಫಿನೆಟ್ಲಿ. ಆಮೇಲೆ ನನ್ನ ಮಗಳ ಮದ್ವೆ ಬರ್ತಾ ಇದೆ ಇವಾಗ ಇಯರ್ ಎಂಡ್ಗೆ. ಸೊ ಅವ್ರೆಲ್ಲಾರು ಏನಾದ್ರೂ ಕೆಲಸ ಇದೆ ಹೇಳಿ ಮೇಡಮ್, ನಾವು ಬಂದ್ ಮಾಡ್ತೀವಿ. ಆಮೇಲೆ ನಮ್ಮ ಇಯರ್ ಅಗೋ ನನ್ನ ಯಜಮಾನ್ರಿಗೆ ಸ್ವಲ್ಪ ಮೈ ಹುಷಾರಿದ್ದಿಲ್ಲ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರು. ನೀವು ನಂಬ್ತಿರೋ ಇಲ್ಲೋ, ಲೈನ್ ನಮ್ಮ ಮನೆಯಿಂದ ಫುಲ್ ಪೀಕೇಜ್ ಲೈನ್, all PKs from all the blocks came and one by one they went and met my husband and they said, ಇವತ್ತು ನಿಮ್ಗೆ ಪ್ರಾರ್ಥನೆ ಮಾಡಿದ್ದೀವಿ ಸರ್ ಅಂತ. ಅದಕ್ಕಿಂತ ಬೇಕಾ? ಅದಕ್ಕಿಂತ ಏನು ಬೇಡ. ಸೊ ಅದು ಯಾವಾಗ್ಲೂ ನಾವು ಒಂದಿಷ್ಟೇನೋ ಸಣ್ಣ ಪುಟ್ಟ ಮಾಡಿರ್ಬೇಕು. ಅದಕ್ಕಾಗಿ ಅವ್ರ ಕಡೆಯಿಂದ ಇಷ್ಟು ಆಶೀರ್ವಾದ ನಮ್ಗೆ ಸಿಕ್ತು. ಆಮೇಲೆ ನ್ಯೂ ಇಯರ್ ಈವ್, ದೀಪಾವಳಿ, ಉಗಾದಿ ಎಲ್ಲ ಹಬ್ಬಕ್ಕೂ ನಾವು ಅವ್ರ ಜೊತೆ ನಮ್ ಕೈಲಾಗುತ್ತೆ ನಾವು ಮಾಡ್ತೀವಿ. ಅವರು ಕೇಕ್ ಕಟ್ ಮಾಡೋದಿಲ್ಲ, ನಮ್ಗೆಲ್ಲಾರ್ಗು ಕರೆದೆ. ನ್ಯೂ ಇಯರ್ಸ್ ಈವ್ಗೆ ಮತ್ತೆ ಕ್ರಿಸ್ಮಸ್ಗೆ ಅವರೇ ಕೇಕ್ ಕಟ್ ಮಾಡ್ತಾರೆ, ಅವ್ರ ಖರ್ಚಿಂದನೇ ಕೇಕ್ ತಗೊಂಡ್ ಬಂದು. ಸೊ ನಮ್ಗೆಲ್ಲಾರ್ಗು ಕರ್ಸಿ ಕೇಕ್ ಕಟ್ ಮಾಡಿಸ್ತಾರೆ PKs. ಆಮೇಲೆ ಮೇಡ್ಸ್ ಕೂಡ, ಮೇಡ್ಸ್ ಆರ್ ಲೈಕ್ ಫ್ಯಾಮಿಲಿ. Maids are truly like they're part of our family. ಡೆಫಿನೆಟ್ಲಿ. ಇವಾಗ ಒಂದ್ ಮೈ ಹುಷಾರಿಲ್ಲ ಅಂದ್ರೆ ಬಿಸಿ ಟೀ ತಂದು ಕೊಡೋದು ಕೈಯಲ್ಲಿ, ಅದು ಬಹಳ ಜಾಸ್ತಿ ಈಗಿನ ಕಾಲದಲ್ಲಿ. ಎಲ್ಲ ಇಲ್ಲಿ ನೋಡಿದ್ದೀವಲ್ಲ, ಕೋವಿಡ್ ಟೈಮ್ಸ್ ಅಲ್ಲಿ ತುಂಬಾ ಏಜ್ ಆಗಿರೋರು ಒಬ್ಬೊಬ್ರೆ, ಅವ್ರಿಗೆ ಸೇವೆ ಮಾಡೋರೆ ಅವ್ರ ಕೆಲ್ಸದವ್ರೇನೆ. ಎಲ್ಲಾನು ಇವಾಗ ತರಕಾರಿ ಬಂದ್ರು ಮೇಡಮ್ಗೆ ಇದು ಇಷ್ಟ ಇದು ತಗೊಳ್ತೀನಿ, ಅದ್ ತಗೋತೀನಿ ಅಂತ ಅವರೇ ಎಲ್ಲ ಬಂದು ತಗೊಂಡ್ ಹೋಗ್ತಿದ್ರು ಅವ್ರವ್ರ ಮನೆಗೆ.
ಬಿಕಾಸ್ ಫ್ಯಾಮಿಲಿಯಲ್ಲೂ ಇಲ್ಲ, ಮಕ್ಕಳು US ಅಲ್ಲಿ ಅಲ್ಲಿ ಇಲ್ಲ, ಕೆಲ್ಸದವರು ಡ್ರೈವರ್ಸ್ ವಾಚ್ಮ್ಯಾನ್ ಅವರೇನೆ ಬಂದಿರೋದು ಇವಾಗ ಎಲ್ಲ ಹೆಲ್ಪ್ಗೆ. ಓಕೆ, ನಿಮ್ಮ ಪೌರ ಕಾರ್ಮಿಕ ಸ್ಟೀಮಲ್ಲಿ ಆಗಿರ್ಬೋದು ಅಥವಾ ಹೋಮ್ ಮೇಡ್ ಸ್ಟೀಮಲ್ಲಿ ಆಗಿರ್ಬೋದು ಏಜ್ಡ್ ಪೀಪಲ್ ಕೂಡ ಇದ್ದಾರೆ ಅಂತ ಅನ್ಸುತ್ತೆ. ಸೊ ಈ ಕೊರೋನಾ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಸ್ಪೆಷಲ್ ಕೇರ್ ತಗೊಳ್ಬೇಕಾಗಬಹುದು. ಅದ್ರ ಬಗ್ಗೆ ಏನ್ ಮಾಡಿದ್ರಿ? ಏನಾದ್ರು ನೋ, ಅದರ ಬಗ್ಗೆ ನಾವೇನು ಸ್ಪೆಷಲ್ ಆಗಿ ಮಾಡಿಲ್ಲ. ಎಲ್ಲಾರ್ಗು ಏನ್ ಕೇರ್ ತಗೊಳ್ತಿದ್ವೋ ಅದೇ ಕೇರ್ ಅವ್ರಿಗೂ ತಗೊಳ್ತಾ ಇದ್ವಿ. ಆಕ್ಚುಲಿ ನಾವು ಅವ್ರಿಗೆ ಹೇಳ್ತಾ ಇದ್ವಿ, ನೀವು ಬರಬೇಡಿ ಕೆಲ್ಸಕ್ಕೆ, ನೀವು ಕೆಲ್ಸಕ್ಕೆ ಬರಬೇಡಿ, ಬಿಕಾಸ್ ಅದು ಡಸ್ಟ್ ಇಂದ ಅವ್ರಿಗೆ ಇನ್ಹೇಲ್ ಮಾಡೋದು. ಅವ್ರು ವೀಕ್ ಆದ್ರೆ ಕೊರೋನಾ ಬರೋ ಚಾನ್ಸ್ ಜಾಸ್ತಿ. ಸೊ ನಾವು ಅವ್ರಿಗೆ ಹೇಳ್ತಾ ಇದ್ವಿ, ನೀವು ಬರಬೇಡಿ. ಬಟ್ ಅವರು ಬರೋರು ಕೆಲ್ಸಕ್ಕೆ. ಬಟ್ ಏನಂದ್ರೆ ಕೆಲವ್ರಿಗೆ ನಾವು ಬೇರೆ ಬೇರೆ ತರ ಕೆಲಸ ಕೊಟ್ಟಿದೀವಿ. ಪೂರ್ತಿ ಏಜ್ ಆಗಿರೋರ್ಗೆ ಕಸ ಗುಡ್ಸೋ ಕೆಲಸ ಅದೆಲ್ಲ ಕೊಟ್ಟಿಲ್ಲ. ಒಂದ್ ಕಡೆ ಕುತ್ಕೊಂಡು ಏನೋ ಸೆಗ್ರಿಗೇಷನ್ ಮಾಡೋದು, ಪೇಪರ್ ತೆಗಿಯೋದು, ಎಲೆ ಸೆಪರೇಟ್ ಮಾಡೋದು, ಆ ತರ ಕೆಲಸಗಳು ನಾವು ಏಜ್ ವೈಸ್. Yes, and it is not to do just with corona times. It is generally how we do it. So we ensure that ಅಯ್ಯೋ ತುಂಬಾ ಏಜ್ ಆಗಿರೋರ್ಗೆ ಅದು ತಳ್ಳಿ ಅದು ಗಾಡಿ ಕೊಡೋದಿಲ್ಲ. ಓಕೆ, ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ಇದೀಗ ಕೋರಮಂಗಲ ಫಸ್ಟ್ ಬ್ಲಾಕ್ ವೆಲ್ಫೇರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ಕ್ಲೀನ್ ಸಿಟಿ ತರ ಕ್ಲೀನ್ ಕೋರಮಂಗಲ ಮಾಡೋದಕ್ಕೆ ಪದ್ಮಶ್ರೀ ಬಲರಾಮ್ ಅವರು ಸಾಕಷ್ಟು ಶ್ರಮಿಸ್ತಾ ಇದ್ದಾರೆ. ಹಾಗೆ ಎಲೆಮರೆಕಾಯಿಯಾಗಿ ಸ್ವಚ್ಛತೆಡೆ ಕೆಲಸ ಮಾಡುವಂತಹ ಮನೆ ಕೆಲಸದವರು, ಹೌಸ್ ಕೀಪಿಂಗ್ ಸೆಕ್ಷನ್, ಹಾಗೆ ಪೌರ ಕಾರ್ಮಿಕರಿಗೆ ವಿಶೇಷವಾದ ಕಾಳಜಿ ವಹಿಸಿ ಕೊರೋನಾ ಕಾಲದಲ್ಲೂ ಕೂಡ ಅವರಿಗೆ ಸ್ಪೆಷಲ್ ಕೇರ್ ತಗೊಂಡು ಅವರ ಜೊತೆ ಬೆಂಬಲವಾಗಿ ನಿಂತಿದ್ದಾರೆ. ಮೇಳದಲ್ಲಿ ಭಾಗವಹಿಸಿ ನಿಮ್ಮ ಕೋರಮಂಗಲದ ಕತೆ ಎಲ್ಲ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಶ್ವೇತಾ ಇನಿಷಿಯೇಟಿವ್ ಮತ್ತೆ ಮಾಧ್ಯಮ ಸಲಹಾ ಸಂಸ್ಥೆ ವತಿಯಿಂದ ಹಾಗೆ ಐಕ್ಲಿನಿಕ್ಸ್ ಮತ್ತೆ ಹಸಿರು ದಳದ ವತಿಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇಲ್ಲೊಬ್ರು ಇಂಜಿನಿಯರ್ ಇದ್ದಾರೆ. ಇವರು ಸ್ವತಃ ತಾವೇ ಕಸ ಗುಡಿಸೋ ಒಂದು ಯಂತ್ರನ ನಿರ್ಮಾಣ ಮಾಡಿದ್ದಾರೆ. ಆ ಕತೆ ಏನು ಅಂತ ನೋಡ್ಕೊಂಡು ಬರೋಣ. Every day we see like power karmikas work around streets to clean up the roads. So they do have a lot of pains in taking the dust and correcting everything. So with that intention, we designed this smart sweeper. It's the concept come from the power karmikas itself. They just pull the cart. So while pushing the cart, so we want to make sure that it cleans up the dust as well. ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರಕಾಶ್ ಹೊಸದುರ್ಗ ಅವರು. ನಿರ್ಮಾಣ ಮಾಡಿದ್ದೀರಾ. ಸೊ ಅದ್ರ ಬಗ್ಗೆ ನಿಮ್ಮ ಬಾಯಿಂದಾನೆ ನಮ್ಮ ಜನಗಳಿಗೆ ಇನ್ಫಾರ್ಮೇಶನ್ ಕೊಡ್ಬೋದಾ? ಓಕೆ, ನಾವು ದಿನ ಬೆಳಗ್ಗೆ ನೋಡ್ತೀವಿ ಪೌರ ಕಾರ್ಮಿಕರು ಬಂದು ಪೊರ್ಕೆ ಹಿಡ್ಕೊಂಡು ಬೆಳಗ್ಗೆ 6 ಗಂಟೆಯಿಂದ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅವರು ಎಷ್ಟೊಂದು ಶ್ರಮ ಪಡ್ತಾರೆ, ಎಷ್ಟು ಕಷ್ಟಪಡ್ತಾರೆ. ಅವ್ರಿಗೆಲ್ಲರಿಗೂ ಒಂದು ಸುಲಭವಾದ ಒಂದು ಮಷಿನ್ ಬೇಕೇ ಬೇಕು. ಅದು ದಟ್ ಇಸ್ ಟು ಫಾರ್ ಇಂಡಿಯನ್ ರೋಡ್ ಕಂಡೀಷನ್ಸ್ ಅಂತ. ಸೊ ವಿ ಸ್ಟಾರ್ಟೆಡ್ ಅಪ್ ಡಿಸೈನಿಂಗ್ ಸ್ಮಾಲ್ ಕಾಂಪ್ಯಾಕ್ಟ್ ಸುಲಭ ಕಸಗುಡಿಸೋ ಮಷೀನ್ ಇದು. ಓಕೆ, ಇದು ಯಾವುದೇ ರೀತಿಯಿಂದ ಬ್ಯಾಟ್ರಿ ಮತ್ತೆ ಮೋಟರ್ ಏನು ಇಲ್ಲ, ಜಸ್ಟ್ ಮ್ಯಾನ್ಯಲಿ ಮೆಕ್ಯಾನಿಕಲ್ ಪುಷ್ ಪವರ್ ಇಂದಾನೆ. ಸೊ ಇಟ್ ಕ್ಲೀನ್ಸ್ ಅಪ್. ಸರ್, ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಪೌರ ಕಾರ್ಮಿಕರಿಗೆ ಸ್ವಲ್ಪ ಅವ್ರ ಶ್ರಮ ಕಡಿಮೆ ಆಗ್ಲಿ, ಅವ್ರಿಗೆ ಹೊರೆ ಕಡಿಮೆ ಆಗ್ಲಿ ಅನ್ನೋದಕ್ಕೆ ನೀವು ಇದನ್ನ ಪ್ರಿಪೇರ್ ಮಾಡಿದ್ದೀರಾ. ಸೊ ಐಡಿಯಾ ಹೆಂಗ್ ಬಂತು? ಇದ್ರದ್ದು ಇಂಟ್ರೊಡಕ್ಷನ್ ಬ್ಯಾಕ್ಗ್ರೌಂಡ್. ಓಕೆ, ನಾನು ಬೇಸಿಕ್ಲಿ ಬಂದು ಮೆಕ್ಯಾನಿಕಲ್ ಇಂಜಿನಿಯರ್. ಓಕೆ, ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಮೆಕ್ಯಾನಿಕಲ್ ಫ್ರಮ್ BB ಕಾಲೇಜ್ ಹುಬ್ಳಿ ಅಂಡ್ ಮಾಸ್ಟರ್ಸ್ ಇನ್ ಪ್ರಾಡಕ್ಟ್ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಎಜುಕೇಶನ್ ಮುಗಿದ್ಮೇಲೆ ಐ ವರ್ಕ್ ಇನ್ MNCs ಅಂಡ್ ವರ್ಕ್ ಇನ್ ಅಬ್ರಾಡ್ ಆಲ್ಸೋ. ಸೊ ಅಲ್ಲೆಲ್ಲ ನೋಡಿದ್ರೆ ಅಲ್ಲಿ ಹೈಜಿನೆಸ್ ಅಂಡ್ ಕ್ಲೀನ್ನೆಸ್ ಇಸ್ ಗಿವನ್ ಸೋ ಮಚ್ ಆಫ್ ಇಂಪಾರ್ಟೆನ್ಸ್. ಸೊ ನಾನು ಅನ್ಕೋತಾ ಇದ್ದೆ, ಎಸ್ ಐ ಶುಡ್ ಡೂ ಸಮಥಿಂಗ್ ಫಾರ್ ಮೈ ನೇಷನ್. ಸೊ ಆ ರೀತಿಯಿಂದ ಇಟ್ ವಾಸ್ ಮೈ ಡ್ರೀಮ್ ಟು ಸ್ಟಾರ್ಟ್ ಅಪ್.
So and also I want to become an entrepreneur and give employment to our younger generation. Okay, so ಅವಾಗ ಸ್ಟಾರ್ಟ್ ಮಾಡಿದ್ದು. Then I first started with import and export business, where I traveled across the nations to see how the business goes and how the cleanness. Meanwhile I was observing the cleanness activity. ನಿಮ್ಗೆ ಡಿಸ್ಕಸ್ ಮಾಡಿದಾಗ ನಿಮ್ಗೆ ಅಂದ್ರೆ ಈ ಡಿವೈಸ್ ನ ಮತ್ತೆ ನೀವು ಡಿಸ್ಕಸ್ ಮಾಡಿದಾಗ ಅವ್ರ ಪ್ರಾಬ್ಲಮ್ಸ್ ನ ಕೇಳಿದಾಗ ಇದರಿಂದ ಅವ್ರಿಗೆ ಹೆಲ್ಪ್ ಆಗೋ ಚಾನ್ಸಸ್ ಜಾಸ್ತಿ ಅನ್ನಿಸ್ತು, ಕಮ್ಮಿ ಅನ್ನಿಸ್ತು, ಏನ್ ಅನ್ನಿಸ್ತು ಸರ್? ಅವ್ರ ಏನ್ ಹೇಳಿದ್ರು ನಿಮ್ಗೆ? ಸಖತ್ ದೇ ಆರ್ ವೆರಿ ಮಚ್ ಹ್ಯಾಪಿ ಇನ್ ದಟ್. ಓಕೆ, ಅಂಡ್ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಇದೆ, ಡೆಫಿನೆಟ್ಲಿ ವಿಲ್ ಬಿ ಟೇಕಿಂಗ್ ಕೇರ್ ಆಫ್. ಬಟ್ ಈಗ ನಾವು ಏನು ಪೈಲಟ್ ಪ್ರಾಜೆಕ್ಟ್ BBMP ವತಿಯಿಂದ ಮಾಡ್ತಾ ಇದೀವಿ. ಸೊ ದೇ ಆರ್ ವೆರಿ ಹ್ಯಾಪಿ ಅಂಡ್ ಅದೇನ್ ಟೈಮ್ ತಗೊಂತಂದ್ರೆ ಇಟ್ಸ್ ವೆರಿ ಲೆಸ್ ಕಂಪೇರ್ಡ್ ಟು ವಾಟ್ ಅರ್ಲಿಯರ್ ದೇ ಆರ್ ಟೇಕಿಂಗ್. ಆಮೇಲೆ ಅವರೆಷ್ಟು ಬಗ್ಗಿ ಎಲ್ಲ ಕಸ ಗುಡಿಸಿದಲ್ಲ, ದಟ್ ಬಿಕಮ್ಸ್ ವೆರಿ ಲೆಸ್ ನಾವು in that way, and definitely it's going to be with all four ಕಾರ್ಮಿಕಸ್ ಮುಂದಿನ ದಿನದಲ್ಲಿ. ನಿಮ್ಮ ಡಿವೈಸ್ ಬಗ್ಗೆ ಪಬ್ಲಿಕ್ ಏನ್ ಹೇಳ್ತಾರೆ ಅಂದ್ರೆ ಜನಗಳಿಗೆ ಇಂಟ್ರೊಡ್ಯೂಸ್ ಮಾಡಿಸಿ, ಈಗ ಈ ತರದ್ ಒಂದು ಡಿವೈಸ್ ಇದೆ, ಇದನ್ನ ಯೂಸ್ ಮಾಡಬಹುದು, ಇದನ್ನ ಅಂದ್ರೆ ಇದನ್ನ ನೀವು ಯೂಸ್ ಮಾಡೋದ್ರೆ ಕ್ಲೀನ್ ಮಾಡಬಹುದು, ಮ್ಯಾನ್ಯುವಲ್ ಪವರ್ ಕೊಟ್ರೆ ಸಾಕು, ಯಾವುದೇ ಚಾರ್ಜ್ ಮಾಡೋದು ಬೇಡ, ಬ್ಯಾಟ್ರಿ ಬೇಡ ಅಂತೆಲ್ಲ. ಸೊ ಜನಗಳು ಅದನ್ನ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರು? ಬಿಕಾಸ್ ಆಲ್ರೆಡಿ BBMP ಅವರು ದೊಡ್ಡ ಮಷೀನ್ಗಳನ್ನ ಇಟ್ಕೊಂಡಿದ್ದಾರೆ ಕ್ಲೀನ್ ಮಾಡಿಸೋದಕ್ಕೆ, ಸ್ವೀಪ್ ಮಾಡೋದಕ್ಕೆ. ಸೊ ನಿಮ್ದು ಚಿಕ್ಕ ಮಷೀನ್ ಹೇಗೆ? ಓಕೆ, ಡೀಸೆಲ್ ಆಪರೇಟೆಡ್ ವೆಹಿಕಲ್ ಬಂದು ನೈಟ್ ಟೈಮಲ್ಲಿ ಕೆಲಸ ಮಾಡುತ್ತೆ ಯೂಶಲಿ. ಓಕೆ, ಅದು ಒನ್ ಟೈಮ್ ವರ್ಕ್ ಮಾಡಿದಾಗ ಮತ್ತೆ ಇನ್ನೊಂದು ಸ್ವಲ್ಪ ಟೈಮ್, ಒಂದು 3-4 ದಿವಸ ಆದ್ಮೇಲೆ ಮತ್ತೆ ಅದೇ ರೋಡಿಗೆ ಬರುತ್ತೆ. ಆ ಇನ್ ಬಿಟ್ವೀನ್ ಟೈಮ್ ಅಲ್ಲಿ ಎಷ್ಟೊಂದು ಕಸ ಬರುತ್ತೆ. ಯೂಶಲಿ ನೀವು ನೋಡ್ತೀರಾ ರೋಡ್ ಸೈಡಿಗೆ ಸಖತ್ ಧೂಳು ಎಲ್ಲ ಇರುತ್ತೆ. ಓಕೆ, ಸೊ ಎಷ್ಟೊಂದು ಶ್ರಮ ಇದೆ, ಬಗ್ಬೋದು, ಎದ್ದೋಳೋದು, ತಗೊಳೋದು, ಬಟ್ ಸಾಕಷ್ಟು ಡಸ್ಟ್ ಮಾಡುತ್ತೆ. ಈಗ ನಮ್ಮ ಮಷೀನ್ ಇದು ಕ್ಲೀನ್ ಮಾಡೋದ್ರಿಂದ ಆಟೋಮೆಟಿಕ್ಲಿ ಬಗ್ಗೋದೆಲ್ಲ ಶ್ರಮ ಎಲ್ಲ ಕಡಿಮೆ ಆಗುತ್ತೆ. ಪ್ಲಸ್ ಅವ್ರ ಕೈಯಿಂದ ಕಸನ ಮುಟ್ಟಲ್ಲ, ಸೊ ಡೈರೆಕ್ಟ್ಲಿ ಮಷೀನ್ ಅಲ್ಲೇ ಬರೋದ್ರಿಂದ. ಸೊ ಇನ್ ದಟ್ ವೇ ವಿ ಆರ್ ಟೇಕಿಂಗ್ ಕೇರ್ ಆಫ್ ದೇರ್ ಹೆಲ್ತ್ ಆಲ್ಸೋ ಇನ್ ದಟ್ ವೇ. ದೇ ಆರ್ ವೆರಿ ಶ್ರಮನೂ ಆಗೋದಿಲ್ಲ, ಅವರ ಆರೋಗ್ಯನೂ ಕೂಡ ಕೆಡೋದಿಲ್ಲ. ಯಾರಾದ್ರೂ ಹೇಳಿದಾರೆ ಪೌರ ಕಾರ್ಮಿಕ ಕಸ ಗುಡ್ಸಕ್ ಅಂದ್ರೆ ನಾವು ಕೈಯಿಂದ ಕಸ ಗುಡಿಸ್ತಾ ಇದ್ದಕ್ಕಿಂತನೂ ಈಗಲೂ ಸಾಕಷ್ಟು ಧೂಳು ಹೋಗೋದು ಅಥವಾ ನಮಗೆ ಡಸ್ಟ್ ಅಲರ್ಜಿ ಇನ್ಫೆಕ್ಷನ್ ತರ ಆಗೋದೇನಾದ್ರೂ ಕಡಿಮೆ ಆಗಿದೆ ಅಂದ್ರೆ ಇನ್ನೂ ಇಲ್ಲ. ದಿಸ್ ಇಸ್ ಪೈಲಟ್ ಅಲ್ಲಿ ಇರೋದ್ರಿಂದ ಸ್ಟಿಲ್ ಇರುತ್ತೆ, ಬಟ್ ಡೆಫಿನೆಟ್ಲಿ ಅವರೆಲ್ಲ ಹೇಳ್ತಾ ಇದ್ದಾರೆ ದರ್ ಇಸ್ ನೋ ಡಸ್ಟ್ ಇನ್ ದ ರೋಡ್ಸ್ ಆಫ್ಟರ್ ಯೂಸಿಂಗ್ ದಿಸ್ ಮಷೀನ್. ಆಮೇಲೆ ಇನ್ನೊಂದು ನಾ ಹೇಳ್ಬೋದು, ಓಕೆ, ನಾವು ರೋಡ್ ಅಲ್ಲೆಲ್ಲ ನೀರ್ ನಿಲ್ಲುತ್ತೆ ಅಂತಿದೆ. ನೀರ್ ಎದಕ್ಕೆ ನಿಲ್ಲುತ್ತೆ ಅಂದ್ರೆ ದ ಡಸ್ಟ್ ಇಸ್ ಗೆಟಿಂಗ್ ಅಕ್ಯುಮುಲೇಟೆಡ್ ಇನ್ ದ ಡ್ರೈನೇಜ್ ಸಿಸ್ಟಮ್ ಹೋಲ್ಸ್ ಗೆ. ಅದರಿಂದ ಫುಲ್ ಬ್ಲಾಕೇಜ್ ಆಗಿ ವಿ ಆರ್ ಗೆಟಿಂಗ್ ದ ಟಾರ್ ರೋಡ್ ನೆಲ್ಲ ಇಟ್ ಇಸ್ ಗೆಟಿಂಗ್ potholes ಎಲ್ಲ ಆಗುತ್ತೆ. That is one thing, and you can see lot of accidents happening because of this road standing and the sand on the roads also. So we can avoid with using these machines. Okay. Sir, ನೀವು ಯಾವುದೇ ಬ್ಯಾಟರಿ ಯೂಸ್ ಮಾಡಿಲ್ಲ ಅಂತಂದ್ರೆ ಎಲೆಕ್ಟ್ರಿಸಿಟಿ ಪವರ್ ಅದಕ್ಕೆ ಫೈನ್. ಸೊ ಅದ್ರದ್ದು ಒಂದು ಅಡ್ವಾಂಟೇಜ್, ಸೊ ಮಳೆಗಾಲದಲ್ಲೂ ಉಪಯೋಗಿಸಬಹುದು. ಆದ್ರೆ ಮಳೆಗಾಲದಲ್ಲಿ ನೀವು ಡಿವೈಸ್ ನ ಹೇಗೆ ಕೇರ್ ಮಾಡೋದು? ಬಿಕಾಸ್ ವೆಟ್ ಆಗಿರುತ್ತೆ ಎಲ್ಲ. ಸೊ ಅವಾಗ ಅದು ಹೆಂಗೆ ಕಸನ ತಗೊಳುತ್ತೆ, ಏನು ಅದನ್ನ ಯೂಶಲಿ ಮಳೆಗಾಲದಲ್ಲಿ ಬಂದು ನಮ್ಮ ಮಷೀನ್ ವಿಲ್ ಅಂದ್ರೆ ಇದು ಡ್ರೈ ವೇಸ್ಟೇಜ್ ಲೈಕ್ ಲೀವ್ಸ್ ಎಲ್ಲ ಏನೇನು ಇರುತ್ತಲ್ವ ಅದೆಲ್ಲ ಮಷೀನ್ ಅಲ್ಲಿ ಆರಾಮ್ ತಗೊಳುತ್ತೆ. ಓನ್ಲಿ ಥಿಂಗ್ ಇಟ್ ವಿಲ್ ನಾಟ್ ಟೇಕ್ ಇಸ್ ಅ ಸ್ಯಾಂಡ್ ವಿಚ್ ಇಸ್ ಸ್ಟಿಕ್ಕಿ. ಅದರ್ವೈಸ್ ಇಟ್ ಕ್ಯಾನ್ ವರ್ಕ್ ವಿತ್ ಡ್ರೈ ಲೀವ್ಸ್. ಏನು ಪ್ರಾಬ್ಲಮ್ ಇಲ್ಲ, ವಿ ಕ್ಯಾನ್ ವರ್ಕ್ ವಿತ್ ದಟ್. ಓಕೆ, ಇನ್ನು ಜನಗಳು ಬಂದ್ರೆ ಅಂದ್ರೆ ಪಬ್ಲಿಕ್ ರಿಯಾಕ್ಷನ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಇದನ್ನ ನೋಡಿದ್ದಾರೆ, ಇದನ್ನ ಯೂಸ್ ಮಾಡೋದನ್ನ ಪಬ್ಲಿಕ್ ನೋಡಿದ್ದಾರೆ. ಸೊ ಅವ್ರೇನ್ ಹೇಳ್ತಾರೆ, ಕಸ ಬ್ರೂಮ್ ಸ್ಟಿಕ್ಕರ್ ಕ್ಲೀನ್ ಮಾಡ್ತಿದ್ದು ಚೆನ್ನಾಗಿತ್ತು ಅಂತಾರೋ ಅಥವಾ ಇದೇ we will go through this ಅಂತ ಹೇಳ್ತಾರೋ? ಸೊ ಅವ್ರದ್ದು ರೆಸ್ಪಾನ್ಸ್ ಹೇಗಿದೆ ಇದ್ರ ಬಗ್ಗೆ? ಎಲ್ಲರೂ ಹೇಳ್ತಾ ಇದ್ದಾರೆ ದ ಮಷೀನ್ ಇಸ್ ಡೆಫಿನೆಟ್ಲಿ ರಿಕ್ವೈರ್ಡ್. ಓಕೆ, ಇಷ್ಟು ದಿವಸ ಇಷ್ಟು ಕಸ ಇತ್ತು. ಈಗ ಪೌರ ಕಾರ್ಮಿಕದೆಲ್ಲ ಫೀಡ್ಬ್ಯಾಕ್ಸ್ ತಗೊಂಡಿದ್ದೀವಿ ಅಂಡ್ ವಿ ಆರ್ ಟೇಕನ್ ದ ವಿಡಿಯೋಸ್ ಆಫ್ ದಟ್ ಒನ್ ಆಲ್ಸೋ. ಅವ್ರು ಹೇಳ್ತಾರೆ, ಸೊ ದೇ ಆರ್ ವೆರಿ ಹ್ಯಾಪಿ ಇನ್ ದಟ್ ಅಂಡ್ ಡೆಫಿನೆಟ್ಲಿ ಇದು ಕ್ಲೀನ್ ಆಗುತ್ತೆ ಎವ್ರಿಥಿಂಗ್. ಸೊ BBMP ಇಂದನೂ ಒಳ್ಳೆ ರಿಯಾಕ್ಷನ್ ಬಂದಿದೆ. ಸೊ ಯಾರಾದ್ರೂ ಖಾಸಗಿಯಾಗಿ ಅಂದ್ರೆ ಪ್ರೈವೇಟ್ ಆಗಿ ಬಂದು ಈ ಡಿವೈಸ್ ನ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಏನ್ ಮಾಡ್ಬೇಕು, ಏನು ಅದ್ರ ಡೀಟೇಲ್ಸ್ ಕೊಡಬಹುದಾ? ಓಕೆ, ಅವ್ರು ಬಂದು ನಮ್ಮ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ವಿ ಆರ್ ಕಮಿಂಗ್ ಔಟ್ ವಿತ್ ಸ್ಮಾಲರ್ ವರ್ಷನ್ಸ್ ಆಲ್ಸೋ, ಸೊ ದಟ್ ಅವರ್ ಪ್ರಾಡಕ್ಟ್ ಇಸ್ ರೀಚಬಲ್ ಟು ಎವ್ರಿ ಪರ್ಸನ್. ಸೊ ವಿ ಆರ್ ಹ್ಯಾವಿಂಗ್ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್, ಓಕೆ, ಇಂಡಸ್ಟ್ರೀಸ್ ಎಲ್ಲ ಕಡೆನೂ ರೀಚ್ ಔಟ್ ಆಗಿ ವಿ ವಾಂಟ್ ಟು ಮೇಕ್ ಅವರ್ ಸಿಟಿ ಕ್ಲೀನ್ as well as India clean. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಹೇಗೆ ಸರ್? So they can contact on our website. We have our contact details on www.iclinics.com. Okay. So they can contact us directly. Okay.
ವೀಕ್ಷಕರೇ, ಐಕ್ಲೀನ್ ಎಕ್ಸ್ ಕಸ ಗುಡಿಸುವ ಯಂತ್ರದ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂತ ಇದ್ರೆ ಐಕ್ಲೀನ್ ಎಕ್ಸ್ ವೆಬ್ಸೈಟ್ ಅನ್ನ ನೀವು ಚೆಕ್ ಮಾಡಿದ್ರೆ ಅಲ್ಲಿ ನಿಮಗೆ ಬೇಕಾಗಿರೋ ಎಲ್ಲ ಡೀಟೇಲ್ಸ್ ಕೂಡ ಸಿಗತ್ತೆ. ಸೊ ಹೇಗನ್ಸುತ್ತೆ ಸರ್ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಾಡಿದ ಮೇಲೆ ಸಾಕಷ್ಟು ಚಾಲೆಂಜಸ್ ಬಂದಿರುತ್ತೆ, ಫೇಸ್ ಮಾಡಿರ್ತೀರಾ. ಸೊ ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ ಈ ಪ್ರಾಡಕ್ಟ್ ನ ಮಾರ್ಕೆಟ್ ತೋರಿಸಿದ್ಮೇಲೆ ಸೊ ಓವರ್ ಆಲ್ ಏನೇನಾಯ್ತು, ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಮ್ಮ ಜೊತೆ ಶೇರ್ ಮಾಡ್ತಾರೆ. ಓಕೆ, ನಾವು ಸ್ಟಾರ್ಟಿಂಗ್ ಎಲ್ಲ ಕಾನ್ಸೆಪ್ಟ್ಸ್ ಮಾಡಿದ್ವಿ, ಪ್ರೊಟೋಟೈಪ್ ಮಾಡಿದ್ವಿ, ವಿ ಡಿಡ್ ಎ ಟೆಸ್ಟಿಂಗ್. ಓಕೆ, ನಮ್ಮ ಪ್ರಾಡಕ್ಟ್ ನೋಡಿ ದರ್ ಆರ್ ರೆಸಿಡೆಂಟ್ ಅಸೋಸಿಯೇಷನ್ಸ್ ಲೈಕ್ ನಾಪಾ ವ್ಯಾಲಿ ವೇರ್ ದರ್ ಇಸ್ ಅ ಕಾಲನೀಸ್ ಅಂಡ್ ಆಲ್, ದೇ ಸ್ಟಾರ್ಟೆಡ್ ಯೂಸಿಂಗ್ ಇಟ್. ದೇ ಆರ್ ವೆರಿ ಅಪ್ರಿಷಿಯಬಲ್ ಆನ್ ದಟ್. ಓಕೆ, ಅವ್ರ ಬಗ್ಗೆ ಕುಡಿಸೋದಕ್ಕಿಂತ ದಿಸ್ ಇಸ್ ವೆರಿ ಈಸಿ. ಅಂಡ್ ವಿ ಆರ್ ಗಿವನ್ ಟು ಕಾಲೇಜಸ್ ಲೈಕ್ STM ಕಾಲೇಜ್, ನಾರ್ತ್ ಕರ್ನಾಟಕ, ಎವ್ರಿವೇರ್. ಓಕೆ, ಸೊ ದೇ have given re-orders on that. Okay, with that, like we are happy with the present orders. So definitely in future to go, we have found out, okay, there is a for this one we have improvised our product. Definitely is going to be a success story in the coming days. Okay, so ಜನಗಳ ರೆಸ್ಪಾನ್ಸ್ ಕೂಡ Yes, very good. Like okay, yeah. ಸೊ ಇನ್ನೇನಾದ್ರೂ ಹೊಸ ಪ್ರಾಜೆಕ್ಟ್ಗಳ ಐಡಿಯಾ ನಿಮ್ಗೆ ಇದೆಯಾ? ಅಂದ್ರೆ ಇದೇ ತರದ್ದು ಈಗ ನಮ್ಗೆ ಇಂತಹ ದೊಡ್ಡ ಮಹಾನಗರದಲ್ಲಿ ನಾಗ್ಲೇ ಹೇಳಿದಾಗೆ ಕಸ ವಿಲೇವಾರಿ, ತ್ಯಾಜ್ಯ ವಿಲೇವಾರಿ ಅದೇ ದೊಡ್ಡ ಸಮಸ್ಯೆ ಅನ್ನೋದಕ್ಕಿಂತ ದೊಡ್ಡ ಸವಾಲ್ ಅದಿದೆ. ಸೊ ಇದೇ ತರದ್ ಬೇರೆ ಇನ್ನೂ ಏನಾದ್ರೂ ಅಡ್ವಾನ್ಸ್ಡ್ ಐಡಿಯಾಗಳು ನಿಮ್ ಹತ್ರ ಇದೆಯಾ? ಅಂದ್ರೆ ಇದಾವೆ, ಬಟ್ ಓಕೆ, ವಿಲ್ ಬಿ ಗೋಯಿಂಗ್ ಟು ಇಂಪ್ಲಿಮೆಂಟ್ ಇನ್ ಫ್ಯೂಚರ್ ಪ್ರಾಜೆಕ್ಟ್. ಲೈಕ್ ನಮ್ ಫುಟ್ಪಾತ್ ಕ್ಲೀನಿಂಗ್ ಆಯ್ತು, ಎವ್ರಿಥಿಂಗ್ ವಿ ಆರ್ ಮೇಕಿಂಗ್ ಔಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ಡಿಸೈನ್ಸ್ ಇನ್ ದ ಕಮಿಂಗ್ ಫಾರ್ವರ್ಡ್. Definitely in 2-3 months, it will take some time. Okay. Definitely we will do a better clean and green India. ಆಲ್ ದ ಬೆಸ್ಟ್ ಅಂತ ನಾವು ಹೇಳ್ತಾ ವಿಶ್ ಮಾಡೋಣ ಸರ್. ಆಲ್ ದ ಬೆಸ್ಟ್. Thank you. ಇಷ್ಟೊತ್ತು ನಮ್ಮ ಜೊತೆ